ಕಾರ್ಯಕ್ರಮದ ಪ್ರಮುಖ ಘಟ್ಟ, ಪ್ರಮುಖ ಸಂಪನ್ಮೂಲ ವ್ಯಕ್ತಿಗಳಾಗಿ ಅನುಭವದ ನುಡಿಗಳನ್ನ ಹೇಳಲಿಕ್ಕೆ ಬಂದಿರತಕ್ಕಂಥ ಶ್ರೀ ಮಹೇಶ್ ಮಾಷಾಳ್ ರವರನ್ನ ನಾನು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ಅನುಭವದ ನುಡಿಗಳು ಶ್ರೀ ಮಹೇಶ್ ಮಾಷಾಳ್ ರವರಿಂದ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಅಜ್ಞಾನಂ ತಿಮಿರಾಂಧಸ್ಯ ಜ್ಞಾನಾಂಜನಂ ಶಲಾಕಯ ಚಕ್ಷುರುನ್ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಲೋಕಾ ಸಮಸ್ತ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಒಂದು ಭಾಗ್ಯ ಅಂತ ತಿಳ್ಕೊಳ್ತೇನೆ. ಯಾಕಂದ್ರೆ ಅಪ್ಪವರು ಅಡ್ಡಾಡಿದ ಜಗದಲ್ಲಿ ನಾವು ಬಂದು ಮಾತಾಡೋದು ಎಷ್ಟು ಸರಿ ಅಂತ ನನಗೂ ಕನ್ಫ್ಯೂಷನ್ ಇದೆ. ಯಾಕಂದ್ರೆ ಇಲ್ಲಿ ಸತ್ಯ ಮಾತ್ರ ಮಾತಾಡಬೇಕು. ಯಾರು ಕೇಳಿಲ್ಲ ಅಂದ್ರೂ ಅವ್ರಂತೂ ಕೇಳ್ತಾರೆ. ನೀವು ಚಪ್ಪಾಳೆ ಹೊಡಿಬೋದು, ಬಟ್ ಅವ್ರು ಕೇಳ್ತಾರೆ. ನನ್ನ ಕೆಲವೊಂದು ಅನುಭವಗಳು ಅಪ್ಪರ ಜೊತೆ, ಆಮೇಲೆ ನಾನೇನು ಅನ್ಸ್ಕೊಂಡೆ, ಏನ್ ಕಲ್ಕೊಂಡೆ ಅವರಿಂದ ಅಂತ ಹೇಳಿ ಕೆಲವೊಂದು ವಿಚಾರಗಳನ್ನ ನಿಮ್ ಜೊತೆ ಹೇಳ್ಕೊಳ್ತೇನೆ. ಮನುಷ್ಯನಿಗೆ 4 ಹಂತ ಅಂದ್ರೆ ನಮ್ಮ ಜೀವದಲ್ಲಿ 4 ಹಂತಗಳು. ಒಂದು ಮೃಗತ್ವ, ಪಶುತ್ವ, ಮನುಷ್ಯತ್ವ, ದೈವತ್ವ. ಮೃಗತ್ವ ಮತ್ತು ಪಶುತ್ವವನ್ನು ಮುಗಿಸ್ಕೊಂಡು ಈಗ ಮನುಷ್ಯತ್ವಗೆ ಬಂದಿದ್ದೇವೆ. ಮನುಷ್ಯತ್ವವನ್ನು ಉಳಿಸ್ಕೊಂಡು ದೈವತ್ವದ ಕಡೆ ಸಾಗಬೇಕು. ಹೇಗೆ ಅನ್ನೋದನ್ನ ಅಪ್ಪಾಜಿ ಕಲಿಸ್ಕೊಟ್ರು. ಅವರು ಆ ದೈವತ್ವದ ಕಡೆ ಸಾಗಿದ್ರು. ಅದನ್ನ ಪ್ರತ್ಯಕ್ಷವಾಗಿ ದರ್ಶನ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ನಾವು ಅದನ್ನೆಷ್ಟು ಅಳವಡಿಸ್ಕೊಂಡ್ವಿ ಅದನ್ನ ನಾವೇ ಪ್ರಶ್ನೆ ಹಾಕೊಳ್ಬೇಕು. ನಾನು ಅವರಿಂದ ಕಲ್ತಿದ್ದು ಬಹಳ ಇದೆ. ಎಷ್ಟೋ ಸಂದರ್ಭಗಳಲ್ಲಿ ನನಗೆ ಒಂದೇ ಶಬ್ದ, ಒಂದೇ ಸೆಂಟೆನ್ಸು ಹೇಳಿ ನನ್ನ ಜೀವನದ ದೃಷ್ಟಿನೇ ಬದಲಾವಣೆ ಮಾಡಿದ್ರು. ಮೊದಲ ಸಲ ಅಜ್ಜಾರ್ನ ಭೇಟಿಯಾಗಿದ್ದು ಅಂದ್ರೆ ಅಪ್ಪಾರ್ನ ಏನೋ ಒಂದು ಹಂಬಲ ಚಾಲು ಆಯ್ತು. ಬಹಳ ವರ್ಷದ ಹಿಂದೆ ಹಂಬಲ ಚಾಲು ಆಯ್ತು. ಸಿದ್ದೇಶ್ವರ ಅಪ್ಪಗಳು ಅಂತಿದ್ದಾರೆ, ಅವ್ರನ್ನ ಭೇಟಿ ಆಗ್ಬೇಕು, ಅವರು ನಡೆದಾಡುವ ದೇವ್ರಂತೆ. ಆ ಹಂಬಲ ಇಷ್ಟು ಚೆನ್ನಾಗಿ ಒಳಗಡೆ ಪಕ್ವ ಆಗ್ತಾ ಹೋಗ್ತಲ್ಲ, ಹೆಂಗಾದ್ರು ಮಾಡಿ ಭೇಟಿ ಆಗ್ಬೇಕು, ಅವ್ರ ದರ್ಶನ ತಗೋಬೇಕು ಅಂದಾಗ ಒಂದು ದಿವಸ ಒಂದೇ ವಾರದಲ್ಲಿ ಸಿಂದಗಿಯಿಂದ ಫೋನ್ ಬರುತ್ತೆ. ಸಿಂದಗಿ ಕಾಲೇಜ್ನಿಂದ ಫೋನ್ ಬರುತ್ತೆ. ಇಲ್ರಿ, ನೀವು ನಮ್ಮ ಸಂಸ್ಥೆಗೆ ಶಿಕ್ಷಣ ಕ್ಷೇತ್ರಕ್ಕೆ ಅಂದ್ರೆ ಶಿಕ್ಷಣ ಒಂದು ನಮ್ದು ಆನ್ಯುವಲ್ ಡೇ ಇದೆ, ಅಲ್ಲಿ ತಾವು ಅತಿಥಿಗಳ ಬರ್ಬೇಕು ಅಂತ ಹೇಳಿ. ಅವಾಗ ನನಗೆ ಅಹಂಕಾರ ಬಹಳ ಇತ್ತು. ನಾ ಭಾರಿ ಮಾತಾಡ್ತೀನಿ, ನಾ ಭಾರಿ ಅದೇನಿ, ನನ್ನಂಗೆ ಯಾರು ಮಾತಾಡ್ತಾರ, ನನ್ನ ಮಾತು ಕೇಳಕತ್ರ ಮಂದಿ ಭಾರಿ ಚಪ್ಪಾಳೆ ಹೊಡಿತಾರೆ. ದೊಡ್ಡ ಅಹಂಕಾರ. ನಾನು ಸ್ವಲ್ಪ ದಿಮಾಕ್ ಮಾಡಿದೆ. ಏನಂತ ಹೇಳಿ, ಇಲ್ರಿ ನಾ ಭಾಳ ಬ್ಯುಸಿ ಅದೇನಿ, ಬರಕ್ಕಾಗೋದಿಲ್ಲ, ನಾನು ನೋಡ್ತೀನಿ, ನನ್ನ ಕ್ಯಾಲೆಂಡರ್ ನೋಡ್ತೀನಿ ಅಂತ ಇದ್ದಿದ್ದು ಹೇಳಿದೆ. ಏನು ಕ್ಯಾಲೆಂಡರ್ ಇಲ್ಲ, ಏನಿಲ್ಲ, ಖಾಲಿನೇ ಇದ್ವಿ. ಹಾಗೆ ಹೇಳ್ಬೇಕು ಅಂತ ಹೇಳಿದ್ರು. ಮುಂದೆ ಅವರು ಪ್ರಿನ್ಸಿಪಲ್ ಏನಂದ್ರು, ಇಲ್ಲ ಸರ ನೀವು ಬರಬೇಕು, ಯಾಕಂದ್ರೆ ಸಿದ್ದೇಶ್ವರ ಅಪ್ಪಗಳು ಬರ್ತಾರೆ. ಇಮಿಡಿಯೇಟ್ಲಿ ಎಲ್ಲ ಅಹಂಕಾರ ದಡ್ಡ ಅಂತ ಕೆಳಗಡೆ ಬಿತ್ತು. ಇಲ್ರಿ ಬರ್ತೇನೆ, 100% ಬರ್ತೀನಿ ಅಂತ ಹೇಳಿ ಮೊದಲ ದರ್ಶನ ನನಗೆ ಸಿದ್ದೇಶ್ವರ ಅಪ್ಪಗಳದ್ದು ಆಗಿದ್ದು ಸಿಂದಗಿ ಕಾಲೇಜ್ನಲ್ಲಿ. ಆಮೇಲೆ ಅವರ ಪಕ್ಕಕ್ಕೆ ಕುಂದ್ರುವ ಒಂದು ಅವಕಾಶ ಸಿಕ್ತು. ಯಾಕಂದ್ರೆ ಜೀವನದಲ್ಲಿ ಸಂದೇಶ ಮತ್ತು ಅವಕಾಶ ಹೇಳಿ ಕೇಳಿ ಬರೋದಿಲ್ಲ. ಅದನ್ನೇ ದ.ರಾ. ಬೇಂದ್ರೆ ಅವ್ರು ಹೇಳಿದ್ರು, ಬಂದಾಗ ಖಾಲಿ ಇರು, ಯಾಕಂದ್ರೆ ನೀ ಖಾಲಿ ಇದ್ದಾಗ ಅದು ಬರುವುದಿಲ್ಲ. ಅಂದ್ರೆ ಅದು ಏನೋ ಗ್ರೇಸ್ ಒಂದೇನಿರ್ತೈತಿ ಅದು ಬರೋದು. ಅದಕ್ಕೆ ಕಿಟಕಿ ಎಲ್ಲ ಬಾಗ್ಲ ತಕ್ಕೊಂಡ್ ಇಟ್ಕೊಂಡ್ರೆ ಅದು ಒಳಗೆ ಬರ್ತೈತಿ. ನಾವು ಮುಚ್ಕೊಂಡು ಇಟ್ಕೊಂಡು ಹಿಂಗ ಕುತ್ಕೊಂಡ್ರೆ ಏನು ಬರುದಿಲ್ಲ. ಸೊ ನಾ ಮುಚ್ಕೊಂಡಿದ್ದೆ, ಆದ್ರೂ ಆ ಭಗವಂತ ಮುಚ್ಕೋಬೇಡು, ಅಲ್ಲಿ ಬರಾಕತ್ತವ್ರು ಯಾರು. ಒಂದ್ ವೇಳೆ ಅವ್ರ ಪ್ರಿನ್ಸಿಪಲ್ ಏನ್ರ ಅದ್ ಮುಂದೆ ಹೇಳಿದ್ದಿಲ್ಲ ಅಂದ್ರೆ ನಾ ಬಿಟ್ಬಿಡ್ತಿದ್ದೆ. ಆಮೇಲೆ ಫಂಕ್ಷನ್ ಆದ್ಮೇಲೆ ನೋಡ್ತಿದ್ದೆ, ಎಂತ ಮೂರ್ಖನಾದಪ್ಪ ಅಂತ ಒಂದು ಫೀಲಿಂಗ್ ಬರ್ತಿತ್ತು. ಬಟ್ ಆ ಮೂರ್ಖನಾಗ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಮೋಸ್ಟ್ಲಿ ಅಪ್ಪಗಳ ಇಚ್ಛೆ ಇತ್ತು ಏನೋ, ನಾ ಭೇಟಿ ಆಗೋದಿತ್ತು ಏನೋ, ಅವರ ಒಂದು ದರ್ಶನ ತಗೊಳ್ಳೋದಿತ್ತೇನೋ. ಅದಕ್ಕೆ ಅವ್ರು ಹೇಳಿದ್ಮೇಲೆ ಬರ್ತೀನ್ರಿ ಅಂತ ಬಂದೆ. ಅಪ್ಪಗಳ ಪಕ್ಕಕ್ಕೆ ಕುತ್ಕೊಳ್ಬೇಕು. ಅವಾಗ ನಾ ಎಷ್ಟು ಮಲೀನವಾಗಿದ್ದೇನೆ ಅಂತ ಗೊತ್ತಾಯ್ತು. ಕುಂದ್ರಾಕ
ಕಂಫರ್ಟಬಲ್ ಇದ್ದಿದ್ದಿಲ್ಲ. ಯಾಕಂದ್ರೆ ಕೆಟ್ಟ ವಿಚಾರಗಳು, ಏನೇನೋ ಕೆಟ್ಟದ್ ಮಾಡೋದು. ಹೊರಗಡೆ ಚಲೋ ನಾಟಕ ಚಲೋ ಮಾಡ್ತೇವೆ, ಎಲ್ಲರ ಮುಂದೆ ನಾಟಕ ಮಾಡ್ಲಿಕ್ಕೆ ನಂಬರ್ 1 ನಾವು. ಹೌದಾ? ಹಾಸ್ಪಿಟಲ್ನಲ್ಲಿನೂ ಆರಾಮದೇನಪ್ಪ ಅಂತ ಕೇಳಿದ್ರೆ ಹ್ಞೂ ಆರಾಮದೇನೆ ಅಂತ ಹೇಳ್ತೀವಿ, ಮತ್ತೆ ಇಲ್ಲಾಕ್ ಬಂದಿದ್ರೆ ಆರಾಮಿಲ್ಲ ಅಂತ ಆಮೇಲೆ ಹೇಳ್ತೀವಿ ನಾವು. ಹಂಗೆ ನನ್ನ ಮಲಿನತೆನ ಎಷ್ಟು ಇದಿದ್ದೇನೆ ಅನ್ನೋದು ಅವ್ರ ಪಕ್ಕಕ್ಕೆ ಕುತ್ಕೊಂಡಾಗ ಚಾಲು ಆಯ್ತು. ಆಮೇಲೆ ಅಲ್ಲಿ ಆಯೋಜಕರು ಅವ್ರೇನು ಫಂಕ್ಷನ್ ಮಾಡ್ತಾರೆ, ಅವರು ನೀವ ಮೊದ್ಲು ಮಾತಾಡ್ಬೇಕ್ರಿ ಅಂತ ನನಗಂದ್ರು. ಅದು ಅಪ್ಪರ ಮುಂದೆ ಮಾತಾಡ್ಬೇಕು ಆಯ್ತು ಅಂತ ಹೋಗಿ ನನ್ನ ಒಂದು ಶೈಲಿಯಲ್ಲಿ ರಾಜಾರೋಷವಾಗಿ ಹಿಂಗೈತಿ ಹಂಗೈತಿ ಹಿಂಗೈತಿ ಹಂಗೈತಿ ಚೀರಾಡಿ ನಾ ಇದ್ದಿದ್ದೆ ಹೇಳತ್ತೆ. ಈಗಿಷ್ಟು ಶಾಂತ ಮಾತಾಡಕ್ ಅವರು ಕಾರಣ. ಜೋರ್ ಮಾತಾಡಿ ಆಮೇಲೆ ನಂದೆಲ್ಲ ಲಕ್ಷ್ಯ ಅವ್ರ ಕಡೆನ, ಅವ್ರೇನಂತಾರೋ ಏನೋ ಹೇಳಿ ಬಂದೆ, ಕುತ್ಕೊಂಡೆ. ನಮಸ್ಕಾರ ಅಪ್ಪರ ಅಂತ ಕುತ್ಕೊಂಡೆ. ಅವರು ಅಷ್ಟೇ ಸಣ್ಣ ಧ್ವನಿಯಲ್ಲಿ ಬಹಳ ಚಂದ ಮಾತಾಡಿದ್ರಿ ಅಂದ್ರು. ನನಗ್ ಗೊತ್ತಿತ್ತು ಮಾತಾಡಿಲ್ಲ ಅಂತ. ಅವ್ರು ಹೇಳಿದ್ರು, ಬಟ್ ಒಳಗಡೆ ಒಂದು ಸ್ಫೂರ್ತಿ. ಆಮೇಲೆ ನಾನು ಒಂದು ಅಜ್ಜರಿಗೆ ಅಂದ ಬಿಟ್ಟೆ, ಇಲ್ರಿ ಅಪ್ಪಾರ ಮತ್ತೆ ಹಿಂಗ್ ಬಂದೆ. ನನ್ನ ಜೊತೆ ಒಬ್ರು ಇದರಿಂದ ರಮಣ ಆಶ್ರಮದಿಂದ ಇನ್ನೊಬ್ರು ಸಾಧಕರು ಬಂದಿದ್ರು ಅಲ್ಲಿ. ಅದಕ್ಕೆ ರೀ ಅಪ್ಪಾರ ಹಿಂಗ್ ಸಾಧಕರು ಬಂದಾರ, ಅದಕ್ಕೆ ನಾವು ಆಶ್ರಮದಾಗ ಇರ್ಬೇಕಂತೀವಿ ಒಂದು ದಿವಸ, ಒಂದು ರಾತ್ರಿ ಇಲ್ಲಿ. ಆಯ್ತು ಅಂತಂದ್ರು. ಮೊದಲ ಭೇಟಿಯಲ್ಲಿ ಆಶ್ರಮದಲ್ಲಿ ಬಂದು ಮೇಲೆ ಒಂದು ರೂಮ್ ಖಾಲಿ ಮಾಡಿ, ಓಕೆ, ಅವತ್ತಿತ್ತು ಮುಂಜಾನೆ ಮತ್ತೆ ದರ್ಶನ ಮಾಡಿ ಹೋಗುವಂತ ಭಾಗ್ಯ ಇತ್ತು. ಯಾಕಂದ್ರೆ ದೇವರು ಸರಿಯಾದ ಸಮಯಕ್ಕೆ ಸರಿಯಾದ ಉದ್ದೇಶದಿಂದ ಸರಿಯಾದ ವ್ಯಕ್ತಿಗಳನ್ನ ಪರಿಚಯ ಮಾಡಿಸ್ತಾನೆ. ಓಕೆ, ಹಾಗೆ ನನಗೆ ಅಜ್ಜವರ ಪರಿಚಯ ಆಗಿದ್ದು, ಅವರ ದರ್ಶನ ಆಗಿದ್ದು. ಮುಂದೆ ಬಹಳ ಕಷ್ಟದ ಸಮಯದಲ್ಲಿ, ಅಂದ್ರೆ ಯಾವಾಗ ನಾನು ದ್ವಂದ್ವದಲ್ಲಿ ಬಿದ್ದಿದ್ದೇನೆ ಅವಾಗೆಲ್ಲ ಅಜ್ಜರ ಹತ್ರ ಬಂದಿದೆ. ಬಹಳ ಚೆನ್ನಾಗಿರೋ ಒಂದು ದ್ವಂದ್ವ ಹೇಳ್ತೇನೆ ನಿಮಗೆ. ನಾನು ಈ ಟ್ರೈನಿಂಗ್ ಫೀಲ್ಡ್ ನಲ್ಲಿ ಇರೋದ್ರಿಂದ ಜನರನ್ನ ಸಬಲೀಕರಣ ಮಾಡೋದು, ಜೀವನ ಹಿಂಗೈತಿ ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತ ಹೇಳೋದು, ಇದನ್ನ ಬಹಳ ವರ್ಷದಿಂದ ಮಾಡಿದೆ. ಒಂದು 10 ವರ್ಷ ಮಾಡಿದೆ. ಒಂದು 5-6 ಲಕ್ಷ ಜನನ ಸಂವಾದ ಮಾಡಿದ್ವಿ. ಅದೆಲ್ಲ ಆದ್ಮೇಲೆ ಒಂದು ದಿವ್ಸ ಬಹಳ ಮನಸ್ಸಿಗೆ ಬೇಜಾರಾಗ್ಬಿಡ್ತು. ಏನಪ್ಪಾ, ನಾನು ದೊಡ್ಡ ಎಲ್ಲ ಜಗತ್ತಿಗೆಲ್ಲ ಹೇಳ್ತೇನೆ ಜೀವನ ಮಾಡ್ಬೇಕು, ಉಪಜೀವನಕ್ಕೆ ಸಿಕ್ಕಾಕಕ್ ಹೋಗ್ಬೇಡ್ರಿ, ಹೊಟ್ಟಿ ತುಂಬಿಸ್ಕೊಳ್ಳೋದು ಜೀವಂತ ಇರೋದು ಜೀವನ ಅಲ್ಲ. ಓಕೆ, ಎಕ್ಸ್ಪ್ಲೋರ್ ಅಂಡ್ ಅವಾಲ್. ನಾವು ಮನುಷ್ಯರು, ನಾವು ಪ್ರಾಣಿಗತೆ ಜೀವನ ಮಾಡ್ಬೋದು. ಇಂಥವೆಲ್ಲ ದೊಡ್ಡ ಮಾತಾಡ್ತಿದ್ದೆ ನಾನು. ಈಗೂ ಮಾತಾಡ್ತೀನಿ, ಬಟ್ ಈಗ ಪ್ರಜ್ಞೆಯಿಂದ ಮಾತಾಡ್ತೇನೆ. ಅವಾಗ ಅಹಂಕಾರದಿಂದ ಮಾತಾಡ್ತಿದ್ದೆ ನಾನು, ದೊಡ್ಡ ಅಹಂಕಾರ. ಮುಂದೆ ಒಂದು ಫ್ರಸ್ಟ್ರೇಷನ್ ಬಂತು. ಏನಂತ ಒಂದ್ ದಿವಸ ಯಾಕೆ ಬಂತೋ ಗೊತ್ತಿಲ್ಲ, ಅದೇ ಅವನ ಸೃಷ್ಟಿ, ಅದನ್ನೇನು ಅಳಕ್ ಆಗುದಿಲ್ಲ. ಸಡನ್ಲಿ ಬಂತು, ಮಹೇಶ್ ನೀನರ ಏನ್ ಮಾಡಾತಿ? ಅವ್ರು ಅದನ್ನ ಮಾಡಿ ಹೊಟ್ಟಿ ತುಂಬಿಸ್ಕೊಳತ್ತಾರ, ಜೀವಂತದಾರ. ನೀ ಏನೇನೋ ಮಾತಾಡಿ ಹೊಟ್ಟಿ ತುಂಬಿಸ್ಕೊಂಡು ಜೀವಂತದಿ. ನಿನಗ ಅವ್ರಿಗೆ ಏನ್ ಡಿಫ್ರೆನ್ಸು ಅಂತ ಬಂತು. ಅದಕ್ಕೆ ನನ್ ಒಳಗಡೆ ತ್ರಾಸ ಚಲೋ ಆಯ್ತು. ಹೊಟ್ಟಿ ತುಂಬಿಸ್ಕೊಳ್ಳೋದು, ಜೀವಂತ ಇರೋದು, ಹೊಟ್ಟಿ ಅದಕ್ಕೆ ಯಾಕೆ ಮಾಡ್ಬೇಕು, ಕಲಿಸ್ಬೇಕು. ಯಾಕಂದ್ರೆ ಮುಂಜಾನೆ ಎಲ್ಲ ಮೋಟಿವೇಶನ್ ಮಾಡೋದು, ಹಿಂಗೆ ಹಂಗೆ ಅಂದ್ಕೊಳ್ಳಿ. ಅಲ್ಲಿ ಕುಂತವ್ರು ಚಪ್ಪಾಳೆ ಹೊಡಿಯೋದು, ನಮ್ ಕಡೆ ಬಂದು ಫೋಟೋ ತೆಗೆಸ್ಕೊಳ್ಳೋದು, ಆಮ್ಯಾಗ ಸರ್ ಏನ್ ಸರ್ ನೀವು ಬೆಂಕಿ ಅನ್ನೋದು, ಖುಷಿ ಆಗೋದು ನಮಗೊಳಗ. ಅಹಂಕಾರಕ್ಕಾದ್ರು ಎಣ್ಣೆ ಹಾಕಿದಂಗ ಅದು ಏನದು ಬೇಡದ, ಹಂಗೆ ಆಟೋಗ್ರಾಫ್ ಕೊಡೋದು, ಇವೆಲ್ಲ ಭಾರಿ ನಡೆದಿದ್ದು ಅವಾಗ. ಬಟ್ ಫ್ರಸ್ಟ್ರೇಷನ್ ಏನ್ ಬಂತು ಅಂದ್ರೆ, ನಾನು ಹೊಟ್ಟೆ ತುಂಬಿಸ್ಕೊಂಡು ಜೀವಂತ ಇರ್ಲಿಕ್ಕೆ ಬಂದಲ್ಲ, ಸಾಕಿದು ಬೇಡ, ಇದು ಇಷ್ಟು ಮಾಡೋದಕ್ಕೆ ನಾ ಬೇಡ ಅಂತ ಹೇಳಿ ಬಿಟ್ಬಿಡುನು ಅಂತ ಡಿಸಿಷನ್ ಬಂತು. ಯಾಕೆ ಬಂತು ಇನ್ನು ಮಟ್ಟ ನಂಗೆ ಗೊತ್ತಿಲ್ಲ. ಅಂತಾವ್ ಯಾಕೆ ಬರ್ತವೆ ಜೀವನದಲ್ಲಿ ಅಂತ ಗೊತ್ತಿಲ್ಲ. ಭಾರಿ ಇಷ್ಟು ಕನ್ನ ನೀರು ಬಂದು, ಏನಪ್ಪಾ ನಾನು ಯಾರಿಗೆ ಏನು ಮಾಡ್ಬೇಡ್ರಿ ಅಂತ ಹೇಳ್ಕೊಂಡು ನಾನು ಹೊಟ್ಟಿ ತುಂಬಿಸ್ಕೊಂಡು ಜೀವಂತ ಇರಕ್ಕೆ ಬಂದಲ್ಲ ಅಂತ ಹೇಳಿ ಒಳಗಡೆ ಸಂಕಟ ಆಯ್ತು. ಇನ್ನು ಬಿಡಬೇಕಂತ ಡಿಸಿಷನ್ ಮಾಡಿದ್ದೇನೆ. ಅಂದ್ರೆ ಪಬ್ಲಿಕ್ನಾಗ ಹೋಗಿ ಮಾತಾಡೋದು, ಮೋಟಿವೇಶನ್ ಮಾಡೋದು. ಅದಕ್ಕೆ ಮತ್ತೆ ಇದನ್ನ ಬಿಡ್ಬೇಕು ಅಂದ್ರೆ ಗುರುಗಳ ಆಜ್ಞೆ ಆಗ್ಬೇಕಲ್ಲ. ಅದಕ್ಕೆ ಗಾಡಿ ತಗೊಂಡು ಇಲ್ಲೇ ಬಂದ್ವಿ. ಸಾಯಂಕಾಲ ಚಿಂತನ ಮಂಥನ ಮುಗಿಸ್ಕೊಂಡು ಅಜ್ಜರು ವಾಕಿಂಗ್ ಮುಗಿಸ್ಕೊಂಡು ಬಂದ್ರು. ಇಲ್ಲೇ ಒಂದೆಲ್ಲೋ ನಾನು ನಿಂತಿದ್ದೆ. ಅವರು ಕಾರ್ನಿಂದ ಹಿಡಿದುಕೊಳ್ಳೆ ಅವ್ರ ಮುಂದೆ ಹೋಗಿ ಅಪರ ಏನಂದ್ಕೊಳ್ಳೆ ಅವದೇ ರೀ ಅಂದ್ರು. ಧ್ವನಿ ಇಲ್ಲ, ಬಟ್ ನಮ್ ಧ್ವನಿ ಬರ್ತಾ ಅವ್ರದಿಲ್ಲ. ಅಷ್ಟ್ರಾಗ ಹ್ಞೂನ್ರಿ. ಮುಂದೆ ಅಪರ ಒಂದು ಪ್ರಶ್ನೆ ಇತ್ರಿ ಅಂತ ಕೇಳಿದ್ರು. ಪ್ರಶ್ನೆ ಅಂದ ತಕ್ಷಣ ಇಲ್ಲೇ ಕೇಳ್ತಿರೋ ಅಲ್ಲಿ ಕೇಳ್ತಿರೋ ಅಂದ್ರು. ಅಪರ ಅಲ್ಲೇ ಕೇಳ್ತೀನಿ ಮಂದಿ ಬಾಳ.
ನಡ್ಕೊಂತ ಬಂದ್ರು ಅವರು. ಎಲ್ಲರೂ ನಮಸ್ಕಾರ ಮಾಡಿದ್ರು, ನಡ್ಕೊಂತ ಬಂದ್ರು. ಕೆಲವೊಬ್ರು ಸ್ವಾಮೀಜಿಗಳು ಇದ್ರು ಅವಾಗ, ಚಿಕ್ಕವ್ರು ಇದ್ರು. ಮುಂದೆ ಹೋದೆ. ಅವ್ರ ಮ್ಯಾಗ್ ಹತ್ಕೊಂತ ಹೋದ್ರು. ಸ್ವಲ್ಪ ಹೊತ್ತ ನಾನು ಮ್ಯಾಗ್ ಹತ್ತಿದೆ. ಮ್ಯಾಗ್ ಒಂದು ಬಾಕ್ ಐತಿ ಕಟ್ಗಿದು, ಅಲ್ಲಿ ಕಾಲ್ ಮ್ಯಾಗ ಕಾಲ್ ಹಾಕೊಂಡು ಕುಂತರು. ನಾನು ಅವ್ರು ಬಹಳ ಸಮೀಪ ಹೋಗಿ ಕುತ್ಕೊಂಡೆ. ಯಾಕಂದ್ರೆ ಕೇಳಿಸ್ಲಿಲ್ಲ ಅಂದ್ರೆ, ಗುರುವಿನ ಒಂದು ಶಬ್ದನು ಮಿಸ್ ಆಯ್ತಂದ್ರೆ ಮಸ್ಟ್ ಎಷ್ಟು ಜನ್ಮಗಳನ್ನು ತಗೋಬೇಕು ಏನೋ. ಅದ್ ಮಿಸ್ ಆಗೋದಿಲ್ಲ, ಅವ್ರು ಬಯಸಿದ್ರೆ ಅವ್ರು ಆಗೋದಿಲ್ಲ. ಬಟ್ ಆದ್ರೂ ನಮ್ದು ನಾ ಮಾಡೋದು ಬಹಳ ಹತ್ತಿರ ಹೋಗಿ ಕುತ್ಕೊಂಡು, ಮುಂದೆ ಅವ್ರು ಹಿಂಗ್ ಕಾಲ್ ಇಟ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಹಿಂಗ್ ಕೈ ಇತ್ತು ಅಂದ್ರು. ಇಷ್ಟ ಅಂದ್ರು ಅಂದ್ರೆ ಹೇಳಿ ನಾ ಮುಂದೆ ಚಾಲು ಮಾಡಿದೆ. ಅಲ್ರಿ ಅಪ್ಪಾರ, ನಾವೆಲ್ಲ ಜನಕ್ಕೆ ಹಿಂಗ್ ಜೀವನ ಮಾಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ ಹೇಳ್ತೀವ್ರಿ. ಮುಂಜಾನೆ ಕೇಳ್ತಾರಿ, ಮತ್ ಸಂಜೆಗೆ ಅದನ್ನ ಮಾಡ್ತಾರ್ರಿ. ಅವತ್ತು ಒಂದು ತಾಸು ಹುರುಪಾಗಿರ್ತಾರ್ರಿ. ಎಲ್ಲ ಆಮೇಲೆ ಬಿಡ್ತಾರ್ರಿ. ಇದು ಬರೇ ನಾವು ಮಾಡುದು ನಾಟಕ ಆಗ್ಬಿಟ್ಟೈತ್ರಿ ಅಪ್ಪಾರ. ಇದು ನಮ್ ಹೊಟ್ಟಿ ತುಂಬಿಸ್ಕೊಳ್ಳೋ ಜೀವಂತ. ಯಾಕಂತ ಈಗ 15 ನಿಮಿಷ ಅವ್ನ್ ಹಿಂಗ್ ಹೇಳಿದೆ, ಅವತ್ ಹಿಂಗ್ ಹೇಳಿದೆ, ಮತ್ ನೋಡ್ರಿ ಮನ್ಯಾಗ ಹಿಂಗ್ ಮಾಡ್ಯಾನ ಅಂತ ಎಷ್ಟೋ ಎಕ್ಸಾಂಪಲ್ಸ್ ಕೊಟ್ಕೊಟ್ಟು ನಾನು ಹೇಳಿದೆ. ಮುಂದೆ ನನ್ನ ಮೂರ್ಖತನದ ಪರಮಾವಧಿ, ಅದಕ್ಕೆ ನಾನು ಇವತ್ತಿನ ಸಭೆಯಲ್ಲಿ ಹೇಳಿ ಮುಗಿಸ್ಬಿಡ್ಬೇಕಂತ. ಮೂರ್ಖತನದ ಪರಮಾವಧಿ ಅಂದ್ರೆ ಅಜ್ಜಾರ್ಗೂ ಕೇಳಿದೆ ನಾನು, ಅಜ್ಜಾರ್ ನೀವರ ಯಾಕೆ ಪ್ರವಚನ ಮಾಡ್ತೀರಿ? ಕೆಲವರು ನಿಮ್ಗೆ ಸಿಟ್ಟು ಬರ್ಬೋದು, ನಾ ಏನ್ ಮಾಡ್ಲಿಕ್ಕೆ ಬರಂಗಿಲ್ಲ, ಸತ್ಯನೇ. ನೀವರ ಯಾಕೆ ಮಾಡ್ತೀರಿ ಅಪ್ಪರ? ಮುಂಜಾನೆ 6 ಗಂಟೆಗೆ ಬಂದು ನೀವ್ ಅಲ್ಲಿ ಕುತ್ಕೊಂಡು ಸಂಜೆ ಮಟ್ಟ 1 ತಾಸು ಪ್ರವಚನ ಕೇಳ್ತಾರ್ರಿ, ಮತ್ ಮನಿಗೆ ಹೋಗಿ ಜಗಳ ಆಡ್ತಾರ್ರಿ. ಮನಿಗೆ ಹೋಗಿ ತಾವು ಮಾಡೋದ ಮಾಡ್ತಾರ್ರಿ. ಕರ್ನಾಟಕದಲ್ಲಿ ಇಷ್ಟು ಪ್ರವಚನ ಮಾಡಿದ್ರಿ ಅಪ್ಪರ, ಕರ್ನಾಟಕರ ಚೇಂಜ್ ಆಗ್ಬೇಕಿತ್ತಲ್ರಿ. ಇನ್ನೂ ಮೂರ್ಖತನ ಏನಪ್ಪಾ ಅಂತಂದ್ರೆ ಅದನ್ನ ಒಪ್ಕೊಳ್ಬೇಕು, ಸಭೆಯಲ್ಲೇ ಒಪ್ಕೊಳ್ಬೇಕು. ನಾನು ಅಂದ್ರೆ ಒಳಗ್ ಕಾಡಕತ್ತಿದ್ದ ಅವತ್ತು ನನ್ನ ಮೂರ್ಖತನ ಜಗತ್ತಿಗೆ ಹೇಳ್ಕೊಳ್ಳಿಲ್ಲ ಅಂದ್ರೆ ಓಕೆ, ನಾ ಸತ್ಯ ಹೇಳಾರ್ದಂಗ. ಅದಕ್ಕೆ ಇನ್ನೂ ಒಂದು ಮೂರ್ಖತನ ಏನ್ ಬಂತು ಅಂದ್ರೆ ಕೊನೆಗೆ ಅದಕ್ಕರಿ ಅಪ್ಪಾರ, ಇದು ಗುರು ಶಿಷ್ಯ ಸಂಬಂಧ, ಸರಿ ತಪ್ಪು ಅಂತ ಯಾರು ಅನಾಲಿಸಿಸ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಆ ಕೊನೆಗೆ ಆ ಒಂದು ಶಬ್ದ ಎಂತದ್ ಬಂತಂದ್ರೆ, ಅದಕ್ಕೆ ರೀ ಅಪ್ಪಾರ ನೀವು ಬಿಟ್ಬಿಡ್ರಿ, ನಾನು ಬಿಟ್ಬಿಡ್ತೇನೆ. ನನ್ನ ಕರ್ಕೊಂಡೋಗಿ ಎಲ್ಲಿ ಹೋಲಿಸ್ಕೊಂಡೆ ನೋಡ್ರಿ ನಾನು. ಅಂದ್ರೆ ಇದು ಅಹಂಕಾರ ನನ್ನ ಹಂಗೆ ಕರ್ಕೊಂಡು ಹೋಗಿತ್ತು, ಒಳಗಡೆ ಅಂಜಿಕೆ ಚಾಲು ಆಗಿತ್ತು, ಅಹಂಕಾರ ಇತ್ತು. ನೀವು ಬಿಟ್ಬಿಡ್ರಿ ಅಪ್ಪಾರ, ನಾವು ಬಿಟ್ಬಿಡು. ಹಿಂದ್ ಕುತ್ಕೊಂಡೋಗಿ ಚೂಟ ಹತ್ತಿದ್ರು, ಯಾಕೆ ಹಂಗಂತೀರಿ ಅಂತ. ಅಂದ್ರೆ ನನ್ ಮೋಸ್ಟ್ಲಿ ಅದ್ರದ್ದು ಘನತೆ ಅದ್ ಹೆಂಗಿರ್ಬೇಕು ಅಪ್ಕೊಳ್ಳುತ್ತೆ ನನ್ಗೆ ಗೊತ್ತಿಲ್ಲಪ್ಪ. ನನ್ ಗುರುಗಳನ್ನ ಯಾರ ಕಡೆ ಹೇಳ್ಕೊ, ನನ್ ತಾಯಿ ಕಡೆ ಹೇಳ್ಕೊಳ್ಳಿ, ಮತ್ತೆ ಯಾರ ಕಡೆ ಹೇಳ್ಕೊಬೇಕು, ನಂದು ಇಷ್ಟ. ನನ್ಗೆ ಸಂಕಟ ಆಗ್ತಿತ್ತು, ನಾ ಹೇಳ್ಕೊಡು. ಹೌದಾ, ಹಿಂಗ್ ಚೂಟಿದ್ರು ಎಲ್ಲ ಆಯ್ತು, ಬಿಟ್ಬಿಡ್ರಿ ಅಪ್ಪಾರ, ನೀವು ಬಿಟ್ಬಿಡ್ರಿ, ನಾವು ಮುಂದೆ ದಯಮಾಡಿ ಇದನ್ನ ಸ್ವಲ್ಪ ಕೇಳುದು. ಯಾಕಂದ್ರೆ ನನಗಿದು ಭಾರಿ ನನ್ನ ಜೀವನದಲ್ಲಿ ಬದಲಾವಣೆ ಆದ ಒಂದು ಅಪ್ಪಾರ ಹೆಂಗ್ ಬದಲಾವಣೆ ಮಾಡ. ಮುಂದೆ 2 ನಿಮಿಷ, ಮುಂದಿನ 2 ನಿಮಿಷ ಅವರು ಮಾತಾಡ್ಲೇ ಇಲ್ಲ, ಗಪ್ ಕುತ್ಕೊಂಡ್ಬಿಟ್ರು. ಗಪ್ಪು ಕುತ್ಕೊಂಡಿದ್ದಕ್ಕೆ ನನ್ನ ಒಳಗಿನ ಮನಸ್ಸು, ನನ್ನ ಅಹಂಕಾರ ನನ್ನನ್ನು ಇಷ್ಟು ಎದ್ದೇಳಿಸ್ತು ಅಂದ್ರೆ, ನೋಡು ಮಹೇಶ್, ಅಂತ ಪ್ರಶ್ನೆ ಕೇಳಿ ಅಪ್ಪಾರಿಗೆ ಉತ್ತರಣ ಬರ್ವತ್ತು. ಇದೊಂದು ಅಹಂಕಾರನೇ. ಅವ್ರು ಹೇಳವಲ್ರಲ್ಲ, ಏನು ಉತ್ತರನೇ ಹೇಳವಲ್ರಲ್ಲ. 2 ನಿಮಿಷ ಆದ್ರೆ ಗಪ್ ಕುಂದ್ರು. ಅಪ್ಪರಿಗೇನು ಒಂದು ಕೇಳಿದ ತಕ್ಷಣ ಹಿಂಗ್ ಮಾಡ್ರಿ ಅಂತ ಹೇಳ್ತಾರ ಅಂತ ನಂದೊಂದು ವಿಚಾರ. ಯಾಕಂದ್ರೆ ಬಹಳ ಅವ್ರ ಜೊತೆ ಕಂಟಿನ್ಯೂಸ್ ಇದ್ದಾವಲ್ಲ, ನನ್ ವಿಚಾರ. ಗುರುಗಳಂದ್ರೆ ಏನಪ್ಪ, ಏನೊಂದು ಕೇಳಿದ ತಕ್ಷಣ ಪಟ್ನೆ ಹೇಳ್ತಾರಂತ. 2 ನಿಮಿಷ ಗಪ್ ಕೂತ್ಕೊಂಡ್ರು. ಮುಂದೆ ನನಗೆ ಒಳಗ್ ನಡೆದಿತ್ತು, ಸಮುದ್ರ ಮಂಥನ ನಡೆದಿತ್ತು. ಒಳಗಡೆ ಹಲ ವಿಷ ಏನೈತಲ್ಲ, ಅದು ಒಳಗ್ ಪ್ರಕಟ ಆಗ್ತಿತ್ತು. ನಾನೇ ಗ್ರೇಟು, ನಾ ಭಾರಿ ಪ್ರಶ್ನೆ ಕೇಳೇನಿ, ಅಪ್ಪಗಳಿಗೆ ನಾ ಕೇಳಿದ್ ಕರೆಕ್ಟ್ ಅನ್ಸೈತಿ, ಅವ್ರಿಗೂ ಹಂಗ ಅನಿಸ್ತಿರ್ಬೇಕು, ಇವೆಲ್ಲ ತಲೆ ವಿಚಾರ. ಮುಂದೆ 1-2 ನಿಮಿಷ ಆದ್ಮೇಲೆ ಜೋರಾಗಿ ನಕ್ಕರು. ಇಟ್ಸ್ ಎ ಡಿವೈನ್ ಲಾಫ್ಟರ್. ಸಾಕ್ಷಾತ್ ದೇವರ ನಗೋದು, ಸ್ಮೈಲ್ ಅಲ್ಲ, ನಗು. ಜೋರಾಗಿ ನಕ್ಕರು. ಅವಾಗ ನನ್ನ ಅಹಂಕಾರ ಅಂತೀರು ಬರ್ವಲ್ದು, ಅದಕ್ಕೆ ಹೇಳ್ಬಾರ್ದು. ಅವ್ರ ಮುಂದೆ ಸಣ್ಣ ಕೂಸು, ಇವ್ರು ಬರ್ವಲ್ದು, ಅದಕ್ಕೆ ಹೇಳ್ಬಾರ್ದು. ಮತ್ತೆ 2 ನಿಮಿಷ ಗಪ್ ಕೂತ್ಕೊಂಡ್ರು. ಈ ಜೀವನದ 6-7 ನಿಮಿಷ ಏನಿದೆ ಅಲ್ಲ, ಓಕೆ, ನಾ ಏನ್ ಅದೇನಿ ಅಂತ ನಂಗೆ ತೋರಿಸ್ಕೊಡ್ತು. ಮೋಸ್ಟ್ಲಿ ಅಪ್ಪವರು ಅದಕ್ಕೆ ಗಪ್ ಕೂತ್ಕೊಂಡಿದ್ರು ಏನು. ಒಂದು 6-7 ನಿಮಿಷ ಆದ್ಮೇಲೆ ಸೈಲೆನ್ಸ್ ಇತ್ತು. ಸ್ವಲ್ಪ ಮುಂದೆ ಸರಿದ್ರು, ಸ್ವಲ್ಪ ನಾವು ಫುಲ್ ಮುಂದೆ ಸರಿದ್ವಿ, ಏನ್ ಹೇಳ್ತಾರೋ ಅಂತ ಹೇಳಿ. ಇಷ್ಟು ಚಂದ ಹೇಳಿದ್ರು. ಇವತ್ ನಾ ಏನ್ರ ಅದೇನಂದ್ರೆ, ಅದರಿಂದ ಏನ್ ಹೇಳಿದ್ರಂದ್ರೆ, ಎಷ್ಟು ಕಲಿಸ್ತಿ, ಸಣ್ಣಗೆ ಎಷ್ಟು ಕಲಿಸ್ತಿ ಅಷ್ಟು ಕಲಿತಿ, ಅದಕ್ಕೆ ಕಲಿಸು ಅಂದ್ರು. ಎಷ್ಟು ಕಲಿಸ್ತಿ ಅಷ್ಟು ಕಲಿತಿ, ಅದಕ್ಕೆ ಕಲಿಸು.
ಇಷ್ಟು ಹೇಳಿ ಕಪ್ ಕೊಟ್ಬಿಟ್ರು. ಅದು ಒಳಗೇನಿತ್ತಲ್ಲ ಸರ್, ಅದು ಅಮ್ಮವ್ರೆ ಒಳಗಡೆ ಇಷ್ಟು ಅಹಂಕಾರ ಇತ್ತಲ್ಲ, ಒಂದೇ ಹೊಡೆತಕ್ಕೆ ಕೆಳಗಡೆ ಬಿತ್ತು. ನಾ ಇಷ್ಟು ವರ್ಷ ನಾನ್ ಕಲಿಸ್ತೀನಿ ಅವ್ರು ಕೇಳ್ತಾರೋ ಅನ್ನೋದು ಏನಿತ್ತಲ್ಲ, ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ನೀ ಕಲಿಸ್ತಾ ಕಲಿಸ್ತಾ ಕಲಿಯಾಕತ್ತಿ, ಅದಕ್ಕೆ ಕಲಿಸು, ನೀ ಕಲ್ಸಾತ್ ನೀ ಕಲಿಯಾಕತ್ತಿ, ಅವರಿಂದ ನೋಡೋ ದೃಷ್ಟಿ ಚೇಂಜ್ ಮಾಡು, ಸೃಷ್ಟಿ ಚೇಂಜ್ ಮಾಡ್ತೈತೆ ಅಂತ ಹೇಳಿದ್ದಕ್ಕೆ ನನ್ನ ಜೀವನನೇ ಬದಲಾವೆ. ಈಗ ಕಳೆದ 10 ವರ್ಷದಲ್ಲಿ ನಾ ಒಂದು 10 ಲಕ್ಷ ಜನರ ಜೊತೆ ಸಂವಾದ ಮಾಡಿರ್ಬೋದು, ಆನ್ಲೈನ್ ನಲ್ಲಿ ಒಂದು 30 ಲಕ್ಷ ಜನರ ಜೊತೆ. ಬಟ್ ಒಂದು ಈಟು ಅಹಂಕಾರ ಇರುವುದಿಲ್ಲ. ನನ್ನ ಮಾತಿನಲ್ಲಿ ರೋಷ ಇರಬಹುದು, ಬಟ್ ಅಹಂಕಾರ ಅನ್ನೋದನ್ನ ಅಪ್ಪಾರು ತೆಗೆದು ಹಾಕ್ಬಿಟ್ರು. ಅದ್ರ ಜೊತೆ ಅಂಜಿಕೆನೂ ಹೋತು. ಸತ್ಯವನ್ನು ಹೇಳೋದಂದ್ರೆ ಹೇಳೋದು, ಬೇಕಾದ್ದು ತಿಳ್ಕೊಳ್ಳಿ, ಸತ್ಯವನ್ನ ಹೇಳೋದು, ಸತ್ಯದ ಜೊತೆ ಸಂಘರ್ಷ ಮಾಡಲೇಬೇಕು ಅನ್ನೋದು ಇದನ್ನ ಕಲಿಸ್ಕೊಟ್ಟವರು ಅಪ್ಪಾಜಿ. ಅದು ಎಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇದೆ, ಎಷ್ಟು ಪ್ರವಚನ ನಡೆದಿದ್ದಾವೆ, ಏಕೆ ಅಧ್ಯಯನ ಆಗ್ತಾ ಇದೆ, ಪ್ರವಚನ ಆಗ್ತಾ ಇದೆ, ಇದೆಲ್ಲ ಹೋಗಿ. ಬಟ್ ಅಪ್ಪರು ಈ ಬದಲಾವಣೆ ನನ್ನಲ್ಲಿ ಏನ್ ತಂದ್ರಲ್ಲ, ಅದು ನನ್ನ ಜೀವನದಲ್ಲಿ ಒಂದು ಹೊಸ ಮಾರ್ಗ ಕೊಡ್ತು. ಅದಕ್ಕೆ ಗುರುಗಳು 1 ತಾಸು ಪ್ರವಚನ ಹೇಳಿದಾಗ ನಮ್ಮ ಜೀವನ ಚೇಂಜ್ ಆಗ್ತಿತ್ತು ಅನ್ನೋದಕ್ಕಿಂತ, ಒಂದು ಸಂದರ್ಭ ಬಂದಾಗ ಸರಿಯಾದ ಏನು ಕಬ್ಬನ ಕಾದಾಗ ಅದೊಂದೇನ್ ಟಕ್ ಅಂತ ಹೊಡಿತಾರಲ್ಲ, ಅವಾಗ ಶೇಪ್ ಚೇಂಜ್ ಆಗ್ಬಿಡ್ತೈತಿ. ಅದು ಅವ್ರದ್ದು ಅದೇನು ಸ್ಪೆಷಾಲಿಟಿ ಅನ್ಬೋದು, ಅದಕ್ಕೇನು ಕನ್ನಡದಲ್ಲಿ ನಂಗೆ ಶಬ್ದ ಗೊತ್ತಿಲ್ಲ, ಬಟ್ ಅವ್ರದ್ದೊಂದು ಇದು. ಮುಂದೆ ನಾನು ಇನ್ನೊಂದು ವಿಚಾರ ಹೇಳ್ಬಯಸ್ತೇನೆ. ಎಲ್ಲೋ ಒಂದ್ ಕಡೆ ಓದಿದ್ದೆ, ಏನಂತ ಹೇಳಿ, ಇಫ್ ಯು ಅಂಡರ್ಸ್ಟ್ಯಾಂಡ್ ಬುದ್ಧ ಯುಲ್ ಬಿಕಮ್ ಬುದ್ಧ. ಬುದ್ಧನನ್ನು ತಿಳಿದರೆ ನೀನು ಬುದ್ಧನಾಗುವೆ. ಇಫ್ ಯು ಅಂಡರ್ಸ್ಟ್ಯಾಂಡ್ ಜೀಸಸ್ ವಿಲ್ ಬಿಕಮ್ ಜೀಸಸ್. ನಿನ್ನೆ ಕ್ರಿಸ್ಮಸ್ ಆಗಿದೆ, ಜೀಸಸ್ ಕ್ರೈಸ್ಟ್ ನ ತಿಳ್ಕೊಂಡ್ರೆ ನೀನು ಜೀಸಸ್ ಆಗುವೆ. ಅಲ್ಲಿ ಬದಲಾವಣೆ ಏನಿತ್ತಂದ್ರೆ, ಇಫ್ ಯು ಅಂಡರ್ಸ್ಟ್ಯಾಂಡ್ ಬುದ್ಧ ವಿಲ್ ಬಿಕಮ್ ಬುದ್ಧ, ಇಫ್ ಯು ಫಾಲೋ ಬುದ್ಧ ವಿಲ್ ಬಿಕಮ್ ಬುದ್ಧಿಸ್ಟ್. ಇಫ್ ಯು ಅಂಡರ್ಸ್ಟ್ಯಾಂಡ್ ಜೀಸಸ್ ಕ್ರೈಸ್ಟ್ ನ ತಿಳಿದ್ರೆ ನೀನು ಜೀಸಸ್ ಕ್ರೈಸ್ಟ್ ಆಗ್ತೀಯ. ಬಟ್ ಅವನ ಸುಮ್ಮನೆ ನೀವು ಫಾಲೋ ಮಾಡಿದ್ರೆ ನೀನು ಕ್ರಿಶ್ಚಿಯನ್ ಆಗ್ತೀಯ. If you understand Muhammad Paigambar, he'll become Muhammad Paigambar. But if you follow him, he'll become Muslim. Hangene, if you understand Basava, he'll become Basava. ಅವನ್ನ ಫಾಲೋ ಮಾಡಿದ್ರೆ ನಾವು ಇವೆಲ್ಲ ಲಿಂಗ ಇದ್ರು ಅದು ಇದೆಲ್ಲ. ನನಗನ್ನಿಸ್ತು ಅಪ್ಪರು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಆ ಬಸವಣ್ಣನೇ ಆದ್ರು, ಅಲ್ಲಮ್ಮ ಪ್ರಭುನೇ ಆದ್ರು. ಯಾಕಂದ್ರೆ ಈ ಇದು ನನ್ನ ಚಿಂತನೆ, ಇದು ಅಪ್ಪರ ಜೊತೆ ನನ್ನ ಹಂಗೆ ಚಿಂತನೆ. ಇವೇನು ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದಿರೆ ಅಳಿಯಲಬೇಡ, ತನ್ನ ಬನ್ನಿಸಬೇಡ, ಇದ್ರಾಗ ಯಾವ್ದಾರ ಒಂದು ನಾವು ತಗೊಂಡು 1 ವಾರ ಫಾಲೋ ಮಾಡಿದ್ರು ಸಾಕು. ಅನ್ಯರಿಗೆ ಅಸಹ್ಯ ಪಡಬೇಡ, ಹೌದಾ? ಓಕೆ. ಹುಸಿಯ ನುಡಿಯಬೇಡ, ಆಯ್ತ್ರಪ್ಪ. ಇವತ್ತು ಗುರು ನಮನ ಚಾಲೂ ಆಗಿದೆ, ಇವತ್ತಿನಿಂದ 1 ವಾರ ಒಟ್ಟ ಸುಳ್ಳು ಹೇಳುದು ಡಿಸೈಡ್ ಮಾಡಿ ನೋಡ್ರಿ. ಮಾಡ್ತೀನಿ ಅಂದ್ರೆ ಒಂದೇ ಸುಳ್ಳು ಹೇಳ್ದಂಗ. ಎಷ್ಟು ಆದ್ರೂ ಯಾಕೆ ಅಪ್ಪಾರ ಹಂಗಿದ್ರು? ಅವ್ರು ತಮ್ಮ ಲೋಕದಲ್ಲೇ ಯಾಕೆ ಇದ್ರು? ಯಾಕೆ ಅವ್ರು ಯಾವಾಗ್ಲೂ ಶಾಂತವಾಗಿರ್ತಿದ್ರು? ನಾವ್ ಯಾವ್ದೇ ವಿಷಯ ಬಂದು ಇಲ್ರಿ ಅಪ್ಪಾರ ಅವ್ರು ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ಇದು ಮಾಡ್ತಾರೆ ಅಂತಂದಾಗ ಆಯ್ತು ಅಂತ ಹೇಳಿ ಗಪ್ಪ ಯಾಕಿರ್ತಿದ್ರು ಅಂದ್ರೆ ಅನ್ಯರಿಗೆ ಅಸಹ್ಯ ಪಡಬೇಡ ಅಂತಾರವ್ರು. ನನಗೆ ಅನ್ಸಿದ ಮಟ್ಟಿಗೆ ಈ ಒಂದು ಇದರಲ್ಲಿ ಅವಷ್ಟೂ ಫಾಲೋ ಮಾಡಿದವರು, ಅಂತರಂಗಿ ಶುದ್ಧಿ ಮಾಡಿಕೊಂಡು ಬಹಿರಂಗದಲ್ಲಿ ಶುದ್ಧವಾಗಿದ್ದವರು ಶರಣರು ಅಂದ್ರೆ ಅಪ್ಪಾಜಿನೇ. ಅದಕ್ಕೆ ಉಪನಿಷತ್ನಲ್ಲಿ ಹೇಳ್ತಾರೆ ಏನು, ಇಫ್ ಯು ವರ್ಷಿಪ್ ಇಗ್ನೋರೆನ್ಸ್ ವಿಲ್ ಗೋ ಇನ್ ಟು ಡಾರ್ಕ್ನೆಸ್. ಇಫ್ ಯು ವರ್ಷಿಪ್ ಇಗ್ನೋರೆನ್ಸ್ ಅಂದ್ರೆ ಅಜ್ಞಾನವನ್ನು ಪೂಜಿಸಿದರೆ ನೀನು ಕತ್ತಲೆಯಲ್ಲಿ ಹೋಗ್ತೀಯಾ. ದೆನ್ ಅವ್ರ ಉಪನಿಷತ್ನಲ್ಲಿ ಮತ್ತೆ ಹೇಳ್ತಾರೆ, ಇಫ್ ಯು ವರ್ಷಿಪ್ ನಾಲೆಜ್, ಅಲ್ಲಿ ಅಂದ್ರೆ ಜ್ಞಾನವನ್ನು ಪೂಜಿಸಿದರೆ ಏನಾಗ್ತೀಯಾ ಅಂತ ಕೇಳಿದಾಗ ಬೆಳಕಿನೆಡೆಗೆ ಹೋಗ್ತೇವೆ ಅಂತ ನಮ್ಮ ತಿಳುವಳಿಕೆ. ಬಟ್ ಉಪನಿಷತ್ನಲ್ಲಿ ಹಂಗೆ ಹೇಳೋದಿಲ್ಲ, ಜ್ಞಾನವನ್ನು ನೀ ಪೂಜೆ ಮಾಡ್ಕೊಂತ ಕೂತ್ಕೊಂಡ್ರೆ ಘೋರ ಕತ್ತಲೆಯಲ್ಲಿ ಹೋಗ್ತೀಯಾ ಅಂತ. ಇಫ್ ಯು ವರ್ಷಿಪ್ ನಾಲೆಜ್ ವಿಲ್ ಗೋ ಇನ್ ಟು ಗ್ರೇಟರ್ ಡಾರ್ಕ್ನೆಸ್. ನನಗೆ ಫಸ್ಟ್ ಟೈಮ್ ಇದು ತಿಳಿದಾಗ ಏನೋ ತಪ್ಪು ಬರ್ದಾರ ಇವರು ಅಂತ ಅನಿಸ್ತು ನನಗೆ. ಬಟ್ ಸತ್ಯನೇ ಇದೆ. ನಾವೆಲ್ಲರೂ ಜ್ಞಾನ ಗೊತ್ತಿದೆ ನಮ್ಗಿದು, ಕಳಬೇಡ, ಕೊಲ್ಲಬೇಡ, ಹುಸಿ ನಮ್ಗೆ ಗೊತ್ತೈತಿ. ಬಟ್ ಅದನ್ನ ವರ್ಷಿಪ್ ಬರೇ ಪೂಜೆ ಮಾಡ್ಕೊಂಡು ಕುಂತೇವೆ ನಾವು, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡೇ ಇಲ್ಲ.
ಯಾವ್ದಾದ್ರೂ ಒಂದು ತಗೊಂಡು ಅನ್ಯರಿಗೆ ಅಸಹ್ಯ ಪಡಬೇಡ. ಮುಂದಿನ ಒಂದು ವಾರ ನಾ ಇನ್ನೊಬ್ಬರಿಗೆ ಯಾರ ಬಗ್ಗೆನೂ ಕೆಟ್ಟ ಮಾತಾಡೋದಿಲ್ಲ, ಏನಿಲ್ಲ. ಯಾವುದೇ ಕೆಟ್ಟ ನಿಂದನೆಗಳಿದ್ದಾಗ ಅದನ್ನ ಕೇಳಿಸ್ಕೊಳ್ಳೋದಿಲ್ಲ, ಅದಕ್ಕೆ ನಾನು ಸಾಥ್ ಕೊಡೋದಿಲ್ಲ ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ರೆ ಸಾಧನೆ ಆಗುತ್ತೆ, ಆಗ್ತೇವೆ, ನಾವು ಆಗ್ತೀವಿ ಅನ್ನೋದು ಕಲ್ಪನೆ ಅಜ್ಜರಿಂದನೇ ಬಂದಿರೋದು. ಯಾವಾಗ ಅಜ್ಜಾರನ್ನ ನೋಡಿದ್ದೇನೆ ಅವಷ್ಟು ನೆನಪಾಗ್ತಿದ್ವು, ಅಷ್ಟನ್ನು ಸರಿಯಾಗಿ ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಓಕೆ ಅದಕ್ಕೆ ನಾವು ಏನ್ ಹೇಳಿದ್ರು ಅವ್ರಿಗೇನು ಎಫೆಕ್ಟ್ ಆಗ್ತಿದ್ದಿಲ್ಲ. ಆಯ್ತು ನೋಡೋಣ, ಓಕೆ, ಸುಮ್ಮನೆ ಸ್ಮೈಲ್ ಕೊಡೋದು ಅಂದ್ರೆ ನಿನಗೆ ಇನ್ನೂ ತಿಳ್ಕೊಳಕ್ ಟೈಮ್ ಐತಿ ಅಂದಂಗ ಗೊತ್ತಾಯ್ತು. ಬಹಳ ಚೆನ್ನಾಗಿ ನಮ್ಮನ್ನ ಪಕ್ವ ಮಾಡ್ತಾ ಹೋದ್ರು ಅವರು, ಹೌದಾ? ಸೊ ಇದ್ರ ಬಗ್ಗೆ ನಾವು ಒಂದ್ಸಲ ನಿಪ್ಪಾಣಿಯಲ್ಲಿ ಒಂದು ಪ್ರವಚನ ನಡೆದಿತ್ತು, ಒಂದು ತಿಂಗಳು. ಅಲ್ಲಿ ಒಂದು ಆಶ್ರಮದಲ್ಲಿ ಇರ್ತಿದ್ರು ಅವರು. ಅಲ್ಲಿ ಹೋದೆ ಅವತ್ತು. ಬಹಳ ಕನ್ಫ್ಯೂಷನ್ ಆಗಿತ್ತು, ಬಹಳ ದೊಡ್ಡ ಕನ್ಫ್ಯೂಷನ್ ಆಗಿತ್ತು. ಯಾಕಂದ್ರೆ ಸ್ವಲ್ಪ ಬೈಬಲ್ ಓದಿದೆ, ಆಮೇಲೆ ಇನ್ನು ಕುರಾನ್ ಓದಿದೆ, ಎಲ್ಲ ಸರ್ವಧರ್ಮ ಓದುನು, ಅದ್ರಾಗ ಏನೈತಿ ಬರೀ ನಾವು ಒಂದಕ್ಕೆ ಯಾಕೆ ಸಿಕ್ಕಾಕೊಳ್ಬೇಕು ಅನ್ನೋದು ಒಂದು ಹೊಸ ವಿಚಾರ. ಅವಾಗ ಇದೆಲ್ಲ ಆದ್ಮೇಲೆ ಅದಕ್ಕೆಲ್ಲಾನು ಓದಿದ್ದೆ. ಅದಕ್ಕೆ ಕನ್ಫ್ಯೂಸ್ ಹಿಡಿಯಾಕತ್ಬಿಡ್ತು. ಯಾವಾಗ ಬೈಬಲ್ ಓದ್ತೀನಿ ಇದ ಕರೆಕ್ಟ್ ಅಲ್ರಿ, ಇದನ್ನೇ ಮಾಡ್ಬೇಕಲ್ಲ ಅಂತ ನಂದು. ಎಷ್ಟು ಈಸಿ ಐತಿದು ನಮ್ದು ಕನ್ಫ್ಯೂಸ್ ಹಿಡಿಸಿ, ಸಂಸ್ಕೃತ ಹೇಳಿ, ಅದನ್ನ ಹೇಳಿ, ಇದನ್ನ ಹೇಳಿ, ವಚನ ತಿಳಿವಲ್ಲು, ಯಾಕೆ ಗದ್ಲ? ಓಕೆ, ಸೀಕರ್ ಇಸ್ ಸಾಟ್ ಅಂತ ಹೇಳ್ಬಿಡ್ತಾರ ಅವರು. ಎಷ್ಟು ಈಸಿ, ನೀ ಸೀಕ್ ಮಾಡ್ಕೊಂತೀರೋ ಬರ್ತಾನ ಅಂತ ಹೇಳಿದ್ರು. ದೇವ್ರು ನಿನ್ ಪಕ್ಕನೇ ಇರ್ತಾನೆ, ಅವ್ನ ನೀ ಆರಾಧಿಸಿ ಅವ್ನು ಸಿಕ್ಕ ಬಿಡ್ತಾನ, ಪ್ರಕಟ ಆಗ್ತಾನೆ. ಇವೆಲ್ಲ ಎಷ್ಟು ಈಸಿ ಆಯ್ತಲ್ಲ ಅಂತ ಹೇಳಿ ಕನ್ಫ್ಯೂಸ್ ಹಿಡಿದು ಬಿಡ್ತಾನೆ ನನಗೆ. ಬುದ್ಧಿಸಮ್ ಚಲೋನೋ ಏನ್, ಕ್ರಿಶ್ಚಿಯಾನಿಟಿ ಚಲೋನೋ ಏನು, ಆಮೇಲೆ ನಮ್ ಹಿಂದೂಯಿಸಮ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಕನ್ಫ್ಯೂಷನ್ ಚಾಲು ಆಯ್ತು. ಮತ್ತೆ ಸೀದಾ ನಿಪ್ಪಾಣಿಗೆ ಹೋದೆ. ನಮ್ಮ ಅಪ್ಪರು ಅಲ್ಲೇ ಜೆ ಬಳ್ಳಗಡಿ ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಇದ್ರು. ಹೋದೆ, ಅಲ್ಲಿಂದ ಗಾಡಿ ಮುಂಜಾನೆ ಪ್ರವಚನ ಅಟೆಂಡ್ ಆದ್ವಿ. ಆಮೇಲೆ ಸೀದಾ ಅಪ್ಪರ ಕಡೆ ಹೋದ್ವಿ. ಸಾಯಂಕಾಲ ಚಿಂತನ ಮಂಥನಕ್ಕಿಂತ ಮೊದಲು ಹೋಗೋದಿತ್ತು, ಬೆಸ್ಟ್ ಟೈಮ್ ಅದು. ಅಲ್ಲಿ ಹೋಗಿ ಆಮೇಲೆ ಅವರು ಚಿಂತನ ಮಂಥನ ಎಲ್ಲ ಮುಗಿಸಿದ ಕೂಡ ಏನೋ ಒಂದು ಟಾಪಿಕ್ ಕೊಟ್ಟಿದ್ರು ಅವತ್ತು, ನಂಗೆ ನೆನಪಿಲ್ಲ, ಯಾಕಂದ್ರೆ ನನ್ನ ಟಾಪಿಕ್ ಒಳಗೆ ನಡೆದಿತ್ತು. ಅಪಾರ ಪ್ರಶ್ನೆ ಅಂತಂದೆ, ಬಾ ಅಂತ. ಒಳಗೆ ಹೋದ್ವಿ. ಅಲ್ಲಿ ಒಂದು ಮನಿ ಇತ್ತು, ಅಲ್ಲಿ ಹಿಂದ್ಗಡೆನೆ, ಮುಂದೆ ಮಠ, ಹಿಂದೆ ಒಂದು ಮನಿ ಇತ್ತು. ಅಲ್ಲಿ ಒಳಗಡೆ ಕರ್ಕೊಂಡು ಕುಂದರ್ಸಿದ್ರು. ನಾ ಕುಂತೆ ಅಲ್ಲಿ ಕೆಳಗಡೆ. ಅಂದ್ಕೂಳೆ ಅಂದ್ರು, ಕೇಳು ಅಂದ್ರು. ಇಲ್ರಿ ಅಪ್ಪರ, ನನ್ಗೆ ಹಿಂಗ ಅನ್ಸಾತೈತಿ, ಇದೆಲ್ಲ ನಮ್ದು ಹಿಂದೂಯಿಸಮ್ ಅದು ಇದು ನಮ್ಗೆಲ್ಲ ಕನ್ಫ್ಯೂಸ್ ಹಿಡಿದ್ಬಿಟ್ಟವ್ರಿ. ಒಬ್ಬೊಬ್ರು ಒಂದೊಂದು ಹೇಳ್ತಾರ್ರಿ, ತಮ್ದ ಕರೆಕ್ಟ್ ಅಂತಾರೆ. ಶಂಕರಾಚಾರ್ಯ ಒಂದ್ ಹೇಳಿದ್ರು, ಇವ್ರೊಂದ್ ಹೇಳಿದ್ರು. ಒಬ್ರು ಯಾರ ಏನ್ರ ಹೇಳಿದ್ರೆ ನಮ್ಗೆ ಕ್ಲಿಯರ್ ಆಗ್ತೈತ್ರಿಪ್ಪ, ಅವ್ರನ್ನ ಕ್ಲಿಯರ್ ಅನ್ಸಾತೈತಿ. ಅದನ್ನ ಮಾಡ್ಕೊಂಡ್ಬಿಡ್ಬೇಕು, ಇದನ್ನ ಮಾಡ್ಬೇಕು, ಏನ್ ಕನ್ಫ್ಯೂಸ್ ಹಿಡ್ದೈತ್ರಿ, ಅದಕ್ಕೆ ನಾ ಏನ್ ಫಾಲೋ ಮಾಡ್ಲಿ ಅಂತ ಕೇಳಿದ್ರು. ಅವ್ರು ಕೇಳಿದೆ ನಾನು, ಮತ್ತೆ ಸೈಲೆಂಟ್, ಗಪ್ಪಿದ್ರು. ಆಮೇಲೆ ಒಂದು ಎಷ್ಟು ಸುಂದರವಾದ ಮಾತು ಹೇಳಿದ್ರು. ನಾ ಏನ್ ತಿಳ್ಕೊಂಡಿದ್ದೆ, ಬೇಡಪ್ಪ ನೀ ಏನು ಅತ್ತ ಇತ್ತ ಒಯ್ದ್ಬೇಡ, ಅದನ್ನು ಹೋಗ್ಬೇಡ, ಇದನ್ನು ಹೋಗ್ಬೇಡ, ನಮ್ಮ ಬಸವ ಧರ್ಮವನ್ನು ಫಾಲೋ ಮಾಡು, ಇಲ್ಲ ಹಿಂದೂ ಧರ್ಮವನ್ನು ಫಾಲೋ ಮಾಡು, ಉಪನಿಷತ್ತನ್ನು ನೋಡು, ಇದನ್ನ ನೋಡು, ಯಾವ್ದಾರ ಒಂದು ಹೇಳ್ತಾರ ಅಂತ ನನ್ನ ಗೆಸ್ಸಿಂಗ್. ಯಾಕಂದ್ರೆ ನಮ್ಗೊಂದ್ ಸ್ವಲ್ಪ ಅನಾದಿಮಾಕ್ ಇರ್ತೈತಿ, ನನಗೂ ಗೊತ್ತೈತಿ ಅನ್ನೋದು. ಅದನ್ನ ತೆಗೆದು ಒಗೆಯವರೇ ಗುರುಗಳು, ಹೌದಾ? ನಮ್ಮನ್ನ ಸ್ವಚ್ಛ ಮಾಡೋರು ಗುರುಗಳು. ಅವ್ರು ಏನು ಜ್ಞಾನ ಹಾಕೋದಿಲ್ಲ, ಏನ್ ಅನ್ನೆಸೆಸರಿ ಏನ್ ಒಳಗೆ ಹಾಕೊಂಡಿವಲ್ಲ ಅದನ್ನೆಲ್ಲ ಸ್ವಚ್ಛ ಮಾಡೋರೇ ಗುರುಗಳು, ಹೌದಾ? ಸೊ ಅದಕ್ಕೆ ಏನ್ ಹೇಳ್ತಾರೆ ಇವರು, ಇದನ್ನ ಮಾಡಂತ ಹೇಳ್ತಾರ ಅಂತ ನನ್ನ ಕಲ್ಪನೆ ಇತ್ತು. ಅದಕ್ಕೆ ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳಿದ್ರು. ಏನಂತ ಹೇಳಿ ನಾನು ಕೇಳಿದೆ, ಏನ್ ಮಾಡ್ಬೇಕ್ರಿ ಅಪ್ಪ, ಇದನ್ ಮಾಡೋಣ, ಅದ್ ಮಾಡೋಣ, ಇದು ಮಾಡೋಣ, ಇದು ಮಾಡೋದು, ನನಗೆಲ್ಲ ಹಿಂಗ ಅಟ್ರಾಕ್ಟ್ ಆಗತ್ತವ್ರಿ ಅಂತ ಹೇಳಿ ಅವ್ರು ಹೇಳಿದ್ರು. ನೀನು ಸತ್ಯದ ಆರಾಧನೆ ಮಾಡುವಂದ್ರು ಅಷ್ಟೇ. ಸತ್ಯ, ಅದು ಒಂದು ಶಬ್ದ ಸತ್ಯ, ಅದನ್ನ ಹುಡ್ಕೊಂತ ಹೊಂಟಿವಿ ನಾವು. ಅದಕ್ಕೆ ನಾವೀಗ ಎದಕ್ಕೂ ಅಟ್ಯಾಚ್, ಅದು ಇಲ್ಲ ಇದು ಇಲ್ಲ ಏನಿಲ್ಲ. ನಮಗ್ ಸತ್ಯ ಯಾರು ತೋರಿಸ್ತಾರ, ಆ ಬೆಳಕು ಯಾರು ತೋರಿಸ್ತಾರ, ಓಕೆ, ಅವ್ರ ಜೊತೆ ಕುಂದ್ರೋದು ಇಲ್ಲ. ಅಲ್ಲಿ ಅವ್ರೊಳಗೆ ಕತ್ಲು ಕಾಣಕತ್ತಂದ್ರೆ ಅವರಿಂದ ಎದ್ದು ಹೊಂಟ್ಬಿಡು, ಇಷ್ಟೇ. ಈಗ ಇವತ್ತಿನ ನಮ್ಮ ತಿಳುವಳಿಕೆ. ಸೊ ನಾ ಇದನ್ನೆಲ್ಲ ಯಾಕೆ ಹೇಳತ್ತೀನಂದ್ರೆ, ಗುರುಗಳು ತಮ್ಮದೇ ಒಂದು ದಾರಿಯಲ್ಲಿ ನಮಗೆ ತಿಳಿಸ್ಕೊಡ್ತಿರ್ತಾರೆ. ಎಷ್ಟೋ ಗುರುಗಳು ಕುತ್ಕೊಂಡಿದ್ದಾರೆ ಇವತ್ತು. ಒಂದು ಶಬ್ದ, ಒಂದು ಸೆಂಟೆನ್ಸು, ಒಂದು ಏನೋ ಕೆಲವೊಂದು ಟೈಮ್ ಅವ್ರ ಸೈಲೆನ್ಸೇ ನಮ್ಗೆ ಏನೋ ಒಂದು ತಿಳುವಳಿಕೆ ಕೊಟ್ಬಿಡುತ್ತೆ. ಅದಕ್ಕೆ ಇದು ಯಾವಾಗ ನಾವು ಆ ಗುರುಗಳನ್ನ ಅರ್ಥ ಮಾಡ್ಕೊಡ್ತೇವೆ, ನನಗಂತೂ ಅವ್ರು ಇನ್ನೂ ಅದಾರ ಒಳಗಡೆ, ನನ್ಗೇನ್ ಹೋಗಿದ್ದಾರೆ ಅದು ಇದು ಏನು ನಮ್ಮ ಪ್ರಶ್ನೆನೇ ಇಲ್ಲ. ಅವ್ರಿದ್ದಾರೆ, ಓಕೆ, ಮನುಷ್ಯತ್ವದಿಂದ ದೈವತ್ವದ ಕಡೆ ಸಾಗಿದ್ದಾರೆ. ಅವ್ರಿಗೆ ನಮ್ಗೆ ದಾರಿ ತೋರಿಸಿದ್ದಾರೆ. ಅವ್ರು ಹೇಳಿದ್ದು ಎಷ್ಟೋ ಸುಮ್ಮನೆ ಅದನ್ನು ಜ್ಞಾನವನ್ನು ಪೂಜೆ ಮಾಡ್ಕೊಂತ ಕೂತ್ಕೊಂಡು ನಾವು ಹಂಗ್ ಮಾಡ್ತೇವೆ, ಹಿಂಗ್ ಮಾಡ್ತೇವೆ, ಮುಂಜಾನೆ ಗಂಟಿ ಬಾರಿಸ್ತೇವೆ, ಅದ್ ಮಾಡ್ತೇವೆ, ಇದೆಲ್ಲಕ್ಕಿಂತ ಸತ್ಯದ ಒಂದು ನಿಲುವಿನಲ್ಲಿ ನಮ್ಮನ್ನೇ ನಾವು ತೊಡಗಿಸ್ಕೊಂಡ್ಬಿಟ್ರೆ, ಓಕೆ, ಅದನ್ನ ಸತ್ಯ ಹೇಳಿದಾಗ ಅವಾಗೂ ಒಂದು ಬಂತು. ಕೆಲವೊಂದು ಟೈಮು ಸತ್ಯ ಹೇಳಿದ್ರೆ ಜಗತ್ ನನಗೆ ಹಿಂಗ ಅಂತೈತಿ ಹಂಗ ಅಂತೈತಲ್ಲ ಅಂತ ಬಂತು. ಕರೆಕ್ಟ್ ಯೂಟ್ಯೂಬ್ನಾಗ ಒಂದು ವಿಡಿಯೋ ಬಂತು.
ಏನ್ ವಿಡಿಯೋ ಬಂತು? ಒಂದು ತಿಪ್ಪಿ ಇರ್ತೈತಿ, ಅದ್ರಾಗ ಒಂದು ಹೂ ಇರ್ತೈತಿ. ತಿಪ್ಪಿ ನೋಡ್ತೀಯೋ ಹೂ ನೋಡ್ತೀಯೋ ನಿನಗೆ ಬಿಟ್ಟಿತ್ತು ಅಂದ್ರು. ಅಲ್ಲಿ ಒಂದು ಮೆಸೇಜ್. ಅವ್ರ ಜೊತೆ ಕನೆಕ್ಟ್ ಆಗ್ಬಿಟ್ರೆ ನೀನ್ ಯಾವಾಗ ಕಷ್ಟದಲ್ಲಿ ಇರ್ತೇವೆ ನಾವು, ಅವಾಗ ಒಂದು ಮೆಸೇಜ್ ಕೊಟ್ಕೊಂಡು. ನಿಮಗೂ ಬಹಳ ಅನುಭವಗಳಿರ್ಬೇಕು, ಬಟ್ ನನಗಾದ ಅನುಭವಗಳು ಇಷ್ಟೇ. ಮುಂದೆ ಏನ್ ಮಾಡೋದು ಈ ಜಗತ್ನ್ಯಾಗ ಅಂತ ಒಂದು ಪ್ರಶ್ನೆ ಬಂತು. ಮೊನ್ನೆ ಮತ್ತೆ ಇಷ್ಟೆಲ್ಲ ಮಾಡಾಕತ್ತೀವಿ, ಏನ್ ಮಾಡೋದು ಅಂತ ಹೇಳಿ. ಅವಾಗ ಮರುಭೂಮಿದೊಂದು ವಿಡಿಯೋ ಬಂತು. ಮರುಭೂಮಿ ಬಗ್ಗೆ ಹೇಳ್ತು. ಏನಂದ್ರೆ ಮರುಭೂಮಿಯಲ್ಲಿ ಒಂದು ಹೂ ಅರಳ್ತಂತೆ, ಅಂದ್ರೆ ಒಂದು ಗಿಡ ಇತ್ತಂತೆ. ಅದಕ್ಕೆ ಯಾರೋ ದಾರಿ ಹೋಗೋ ಕೇಳಿದಂತೆ, ಏನ್ ಮಾಡ್ತಿ ಇಲ್ಲಿ ನೀ ಹೂ ಬಿಟ್ಟ ನೀ ಏನ್ ಮಾಡಾವದಿ? ನೀನ್ ನೋಡೋರಿಲ್ಲ ಏನಿಲ್ಲ, ನೀ ಬೆಸ್ಟ್ ಚಂದ ಐತ್ ಹೂ ಅಂತ ಯಾರು ಅನ್ನೋರಿಲ್ಲ ಏನಿಲ್ಲ, ರೈಟ್? ಅವಾಗ ಗಿಡ ಅಂತಂತೆ, ಓಕೆ ಹೂ ಬಿಡ್ತೀನಿ ಹೋಗ್ತೀನಿ ಅಂತ. ಹೂ ಬಿಡಾಕ ಬಂದೇನಲ್ಲ. ಅದಕ್ಕೆ ನಾ ಇನ್ನೊಬ್ಬರ ಸಲ ಕೆಲಸ ಮಾಡೋ ಪ್ರಶ್ನೆ ಇಲ್ಲ. ನಾನು ಹೂ ಬಿಡಾಕ ಬಂದೇನಿ. ನಾವ್ ಹೂ ಬಿಡುದು, ನೋಡೋರ್ ನೋಡ್ತಾರ, ಬಿಡೋರ್ ಬಿಡ್ತಾರ, ಅನ್ನೋರ್ ಅಂತಾರ ಚಂದ ಐತಂತಾರ, ಚಂದ ಇಲ್ಲ ಅಂತಾರ. ಒಬ್ರು ಹೋಗಿ ಅದ್ ದೇವ್ರಿಗೆ ಹುಡಿಗೆ ಹಾಕ್ತಾರ, ಕೆಲವ್ರು ಇಲ್ಲಿ ಹಾಕೋತಾರ, ಕೆಲವೊಬ್ರು ಅದನ್ನ ಕಾಲಾಗ ಒಗದ್ ಹೋಗ್ತಾರ, ಇಲ್ಲ ಅಲ್ಲೇ ಬಾಡಿ ಹೋಗ್ತೈತಿ. ಅದ್ ನಮಗ್ ಸಂಬಂಧ ಇಲ್ಲ. ನಾವ್ ಬಂದೇವಿ, ಏನೋ ಒಂದ್ ಒಳಗಡೆ ಶಕ್ತಿ ಐತಿ. ಆ ಮನುಷ್ಯತ್ವದಿಂದ ದೈವತ್ವದ ಕಡೆ ಸಾಗ್ಬೇಕು. ಆ ಒಂದು ಏನೋ ಮಜ್ಜಿಗೆ ಕಡ್ಯಾಕತ್ತ ನಾವ, ಇದೆಲ್ಲ ಮಜ್ಜಿಗೆ ಐತಿ. ಮಜ್ಜಿಗೆ ಕಡ್ದಂಗ್ ಕಡದ್ರನ ಬೆನ್ನಿ ಬರುದು. ಅದಕ್ಕೆ ಕಷ್ಟ ಸುಖಗಳು ಬರುವು, ಅವ್ರು ಇವ್ರು ಅನ್ನೋರು. ಓಕೆ, ಮಜ್ಜಿಗೆ ಎಷ್ಟು ಕಡಿತೈತಿ ಅಷ್ಟು ಲಗು ಬೆನ್ನಿ ಹೊರಗೆ ಬರ್ತೈತಿ. ನಾ ಕಡಿಯಬಾರ್ದು ಮಜ್ಜಿಗೆ ಅಂದ್ರೆ ಹುಳಿಯಾಗಿ ಸಾಯ್ತೀವಿ. ಹೌದಾ? ಅದಕ್ಕೆ ಬಹಳ ಚೆನ್ನಾಗಿ ಹೇಳಿದ್ದು ಏನಂದ್ರೆ, ಈಗೀಗ ಮೊನ್ನೆ ನನಗೆ ಒಂದು ವರ್ಷದಲ್ಲಿ ಇದೊಂದು ಹೊಸ ನಮ್ದೇ ಆದ ಇವು ಬೇರೆ ಬೇರೆಯವ್ರ ಸ್ಲೋಗನ್ ಇರ್ತಾವಲ್ಲ, ಸ್ವಾಮಿ ವಿವೇಕಾನಂದರು ಹಿಂಗ್ ಹೇಳಿದ್ರು ಹಂಗ ಹೇಳಿದ್ರು ಅಂತ. ನನಗೊಂದು ಸ್ವಂತ ಬಂತು. ಏನ್ ಬಂತು ಅಂದ್ ಯಾಕೆ ಬಂತು ಅಂತ ಗೊತ್ತಿಲ್ಲ. ಎಷ್ಟ್ ಚಂದ ಬಂತಂದ್ರೆ, ಎಷ್ಟೋ ಮನುಷ್ಯರು ಈ ಜಗತ್ತಿನಲ್ಲಿ ಹುಟ್ಟಲಾರದೆ ಸತ್ತು ಹೋದರು. ಇದು ತಾನ ಬಂತು. ಯಾಕೆ ಬಂತಂದ್ ಗೊತ್ತಿಲ್ಲ. ಇದಕ್ಕೆ ಸರಿನೋ ತಪ್ಪು ಅಂತ ತರ್ಕಕ್ಕೂ ಬೀಳಕ್ ಹೋಗ್ಬೇಡ್ರಿ, ನನ್ನ ಸಲುವಾಗಿ ನಿಮ್ ಟೈಮ್ ಹಾಳು ಮಾಡ್ಕೊಳಕ್ ಹೋಗ್ಬೇಡ್ರಿ. ಎಷ್ಟೋ ಮನುಷ್ಯರು ಈ ಜಗತ್ತಿನಲ್ಲಿ ಹುಟ್ಟಲಾರದೆ ಸತ್ತು ಹೋದರು. ಇದು ಮತ್ತೆ ರಾತ್ರಿ ಬಂದಿದ್ದು. ಒಂದೇನೋ ಕೂತ್ಕೊಂಡು ಮುಂಜಾನೆ 3:30 ವಿಚಾರ ಮಾಡುವಾಗ, ಧ್ಯಾನ ಕೂತ್ಕೊಂಡಾಗ ಇದೇನೋ ಪಟ್ನ ಬಂತು. ಮುಂದೆ ವಿಚಾರ ಮಾಡ್ಕೊಂತ ಹೋದೆ, ಹೌದಲ್ಲ, ನರೇಂದ್ರ ತಾಯಿಯ ಗರ್ಭದಿಂದ ಹುಟ್ಟಿದ್ರು, ಈ ಜಗತ್ತಿಗೆ ಬಂದು ಸ್ವಾಮಿ ವಿವೇಕಾನಂದರಾಗಿ ಮತ್ತೆ ಹುಟ್ಟಿದ್ರಲ್ಲ. ಈ ಮನುಷ್ಯನಿಗೆ 2 ಹುಟ್ಟ. ಸಿದ್ಧಾರ್ಥ ತಾಯಿಯ ಗರ್ಭದಿಂದ ಹುಟ್ಟಿದ್ರು, ಮನುಷ್ಯ ಇಲ್ಲಿ ಬಂದ ತಕ್ಷಣ ಅವರು ಗೌತಮ ಬುದ್ಧನಾಗಿ ಹುಟ್ಟಿದ್ರು. ಹೌದಾ? ಹುಟ್ಟೋದೇ ಜೀವನದ ಒಂದು ಮುಖ್ಯ ಉದ್ದೇಶ ಅಂತ ಈಗ ಅನಿಸ್ತಾ ಇದೆ. ನಾ ಎಲ್ಲಿ ಹುಟ್ಟಿದೆ, ಯಾಕೆ ಹುಟ್ಟಿದೆ, ಯಾರ ಮನೆಯಲ್ಲಿ ಹುಟ್ಟಿದೆ, ಎಷ್ಟು ಕಷ್ಟದಲ್ಲಿ ಹುಟ್ಟಿದೆ, ಯಾರು ಎಂಥ ಪರಿಸ್ಥಿತಿಯಲ್ಲಿ ಹುಟ್ಟಿದ್ದೇವೆ, ಯಾವ ವಾತಾವರಣದಲ್ಲಿ ಹುಟ್ಟಿದೆ, ಇದು ಸಂಬಂಧ ಇಲ್ಲ. ಅದು ನಮ್ಮ ಕಂಟ್ರೋಲ್ ನಲ್ಲಿ ಇಲ್ಲ. ಹೌದಾ? ಬಟ್ ಈ ಜಗತ್ತಿಗೆ ಬಂದ್ಮೇಲೆ ಇನ್ನೊಂದ್ಸಲ ಹುಟ್ಟಬೇಕಲ್ಲ, ರೈಟ್? ನನಗನ್ಸುತ್ತೆ ಅಪ್ಪಾಜಿ ಹುಟ್ಟಿದವರಲ್ಲಿ ಒಬ್ರು ನಾವು ನೋಡಿದ್ದು, ಸಾಕ್ಷಾತ್ಕಾರವಾಗಿ ನೋಡಿದ್ದು. ಹೌದಾ? ಅವರು ಅದೇ ಒಂದು ಪ್ರೊಸೆಸ್ ನಲ್ಲಿ ಇದ್ರು. ಆ ಪ್ರೊಸೆಸ್ ನಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ನಮಗೆ ಸಂದೇಶಗಳನ್ನ ಕೊಟ್ಕೊಂತು ನಮ್ಮನ್ನ ಒಂದು ಸರಿಯಾದ ದಾರಿಗೆ ತಗೊಂಬಂದ್ರು. ನಮ್ದು ಇನ್ನೂ ದಾರಿ ಬಹಳ ಐತಿ. ನಾವು ಪೂರಾ ಇನ್ನೂ ಸ್ವಚ್ಛಾಗಿ ಇಲ್ಲಿ ಇಂದ್ರಾಕು ಯೋಗ್ಯ ದೇವಿಲ್ಲೋ ಗೊತ್ತಿಲ್ಲ ನನಗೆ. ಓಕೆ, ಇನ್ನೂ ಒಳಗಡೆ ಕಲ್ಮಶ ಐತಿ, ಕೆಟ್ಟ ವಿಚಾರಗಳಿದಾವೆ, ಏನೇನೋ ಬರ್ತಾವೆ. ಬಟ್ ಯಾವಾಗ ಬರ್ತಾವೆ ಅವ್ರ ನೆನಪಾಗ್ತೈತಿ, ಮತ್ ಸ್ವಚ್ಛ ಆಗ್ತಾವ, ಮತ್ ಒಂದ್ ದಾರಿ ಬರಾಕತ್ತೀವಿ. ಸೊ ನಾನು ಮಾತನ್ನ ಮುಗಿಸೋಕ್ಕಿಂತ ಮೊದಲು, ಯಾಕಂದ್ರೆ ಹೆಚ್ಚಿಗೆ ಹೇಳಕ್ ಬರುವುದಿಲ್ಲ, ಆಗಿದ್ದಷ್ಟ ಇಷ್ಟ. ಹೌದಾ? ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಕ್ ಬರುವುದಿಲ್ಲ. ಮುಂದೆ ನನಗೆ ಸಂತ ಶಿಶುನಾಳ ಶರೀಫ್ರದ್ದು ಒಂದು ನೆನಪಾಗುತ್ತೆ. ಅವರು ಕೊನೆಯ ದಿವಸ ಅಂತೆ ನನಗೆ ಇವರೊಬ್ರು ಸಾಧಕರು ಹೇಳಿದ್ದಿದ್ದು. ಅವ್ರೇನು ಕೊನೆಯ ದಿವಸ ಹಳ್ಳಿಗೆ ಹಿಂಗ್ ಬರ್ತಾರಂತೆ. ನೋಡಪ್ಪ, ನಾನು ಇದು ಹೋಗೋದಿದೆ, ಅದಕ್ಕೆ ನೀವೆಲ್ಲ ಅವಾಗ ಕೇಳ್ತಾರಂತ ಹಳ್ಳಿ ಮಂದಿ, ಯಾಕ್ರಿ ಅಪ್ಪರ ಇರ್ರಿ ಅದು ಇದು ಅಂತ ಹೇಳಿ. ಆವಾಗ ಇಲ್ಲ, ಸಮಯ ಬಂದೈತಿ, ಜೀವಾತ್ಮ ಪರಮಾತ್ಮ ಸೇರೋದೈತಿ, ಅದಕ್ಕೆ ನೀವೆಲ್ಲ ದೀಪ ಹಚ್ಕೊಂಡ್ ಬರೋಗ್ರಿ ಅಂತ ಅಂದ್ರಂತೆ. ಈ ಹಳ್ಳಿ ಮಂದಿ ಎಲ್ಲ ಹೋಗಿ ದೀಪ ಹಚ್ಕೊಂಡ್ ಬಂದು ಮನೆಗೆ ಹೋಗಿ ಮನೆ ದೀಪ ಹಚ್ಚಿ ದೀಪ ಹಿಡ್ಕೊಂಡು ಅವ್ರ ಕಟ್ಟಿ ಸುತ್ತಲೂ ಇಟ್ರಂತೆ. ಅವ್ರು ಕೂತ್ಕೊಂಡು ಅವಾಗ ಸಂತ ಶಿಶುನಾಳ ಶರೀಫ್ರು ಒಂದು ಮಾತು ಹೇಳಿದ್ರಂತೆ, ರೈಟ್? ಏನು? ಮರೆಯುವ ಮನೆಯಲ್ಲಿ ಅರಿವಿನ ದೀಪ ಹಚ್ಚಂದ್ರೆ ಮಣ್ಣಿನ ಮನೆಯಲ್ಲಿ ಎಣ್ಣೆಯ ದೀಪ ಹಚ್ಚಿದ್ರಲ್ಲೋ ಅಂದ್ರಂತ. ಈ ಮರೆಯುವ ಮನೆಯಲ್ಲಿ ಅರಿವಿನ ದೀಪ ಹಚ್ಕೊಳ್ರು ಅಂತಂದ್ರೆ ನೀವು ಮಣ್ಣಿನ ಮನೆಯಲ್ಲಿ ಎಣ್ಣೆಯ ದೀಪ ಹಚ್ಚಿ ಬಂದ್ರಲ್ರು ಅಂತ ಅಂದ್ರಂತೆ. ಅದಕ್ಕೆ ಅಪ್ಪರು ನಮ್ಮ ಜೀವಮಾನದಲ್ಲಿ ಬಂದಿದ್ದು, ನಮ್ಮ ಒಂದು ಈ ಸಮಯದಲ್ಲಿ ಬಂದಿದ್ದು, ನಮ್ಮ ಅರಿವಿನ ದೀಪ ಬೆಳಗಿಸ್ಲಿಕ್ಕೆ ಬಂದರು. ಯಾಕಂದ್ರೆ ಅವರಲ್ಲಿ ಆ ಬೆಳಗಿತ್ತು,
ಆ ದೀಪ ಎಷ್ಟೋಗಳನ್ನು ಹಚ್ಚಿದ್ರು. ಅದಕ್ಕೆ ಮನೆಯಲ್ಲಿ ದೀಪ ಹಚ್ಚೋಕ್ಕಿಂತ ಹೆಚ್ಚಿಗೆ ನಮ್ಮೊಳಗೆ ದೀಪ ಹಚ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ. ಅವರ ಆಶೀರ್ವಾದ ಸದಾ ಇದೆ ಅಂತ ಹೇಳಿ, ನನಗೆ ನಾನು ಇಲ್ಲಿ ಬರ್ಲಿಕ್ಕೆ ಯೋಗ್ಯ ಅಂತ ತಿಳಿದು ನನ್ನನ್ನ ಸ್ವಾಮೀಜಿಯವರು, ಹರ್ಷಾನಂದ್ ಸ್ವಾಮೀಜಿಯವರು ಇಲ್ಲಿ ಬರ್ಲಿಕ್ಕೆ ಹೇಳಿದ್ದಕ್ಕೆ ನಾನು ಅನಂತ ಕೋಟಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಆಮೇಲೆ ಈ ಮಾತಾಡ್ತಾ ಏನಾರ ಎಕ್ಸ್ಟ್ರಾ ಮಾತಾಡಿದ್ರೆ ಅಪ್ಪಾರ್ ಚರ್ನಕ್ಕೆ ಹಾಕ್ತೇನೆ. ನಾ ಇನ್ನೂ ಚಿಕ್ಕವನು, ನೋಡಕ್ ದಪ್ಪದೇನಿ ಬಟ್ ಚಿಕ್ಕವನು. ನಾ ಇನ್ನೂ ಅರಿವು ಬಹಳ ಜಾಗೃತ ಆಗ್ಬೇಕು. ಬಟ್ ದಾರ್ಯಾಗ ತಗೊಂಬಂದ್ರ ಅಪ್ಪಾರು, ದಾರ್ಯಾಗ ಇಟ್ಟಾರ, ಜಗತ್ತಿನ ಸಲುವಾಗಿ ಸೇವೆ ಮಾಡ್ಲಿಕ್ಕೆ ಹಚ್ಚಾರ. ಅದನ್ನ ಕಂಟಿನ್ಯೂ ಮಾಡೀನಿ. ಅಪ್ಪರ್ದು ಕೊನೆಯೇ ಒಂದು ನಾನು ಬೆಟ್ಟಿ ಅಂದ್ರೆ ಇಲ್ಲೇ ಈ ಸೈಡ್ ಒಂದು ರೂಮ್ ಇದೆ, ಅಲ್ಲಿ ಬಂದಿದ್ವಿ. ಒಂದೇನೋ ಅಕ್ಕರು, ವೀಣಾ ಬನಂಜಿ ಅಕ್ಕರು, ಆಮೇಲೆ ಸೇಡಂಜಿ, ಬಸವರಾಜ್ ಪಾಟೀಲ್ ಸೇಡಂಜಿ ಅವರು, ನಮ್ಮ NM ಬಿರಾದರ್ಸ್ ಅವರು ಎಲ್ಲರೂ ಸೇರ್ಕೊಂಡು ಅವ್ರ ಜೊತೆ ಕೂತ್ಕೊಂಡಾಗ ಒಂದೇನೋ ನಡೆದಿತ್ತು. ಯುವಕರ ಸಲುವಾಗಿ ಏನೋ ಮಾಡ್ಬೇಕು ಅಂತ ಅಪ್ಪಾರು 1.5-2 ತಾಸು ಕೂತ್ಕೊಂಡಿದ್ರು ಅವತ್ತು. ಏನಾದ್ರು ಮಾಡ್ಬೇಕು ಯುವಕರ ಸಲುವಾಗಿ ಅಂತ ಏನೋ ನಡೆದಿತ್ತು. ಅಲ್ಲಿ ಏನೋ ಒಂದು ಫೀಲಿಂಗ್ ಬಂದಾಗ ಅಪ್ಪರು ಫಸ್ಟ್ ಹೊಟ್ಟೆ ಅಂತ ಹೇಳಿದ್ರು. ಮೊದಲು ಹೊಟ್ಟೆ ತುಂಬಬೇಕು ಅಂದ್ರೆ ಅವ್ರು ಏನಾದ್ರು ಮಾಡ್ತಾರೆ ಅಂತ ಹೇಳಿ. ಮುಂದೆ ನನ್ನ ಕಡೆ ನೋಡಿದ್ರು, ನೀವೇನಂತೀರಿ ಅಂದ್ರು. ಇಲ್ರಿ ಅಪ್ಪರ, ಈ ಜಗತ್ತು ಚೇಂಜ್ ಆಗ್ಬೇಕಂದ್ರೆ, ಮನುಷ್ಯತ್ವ ಚೇಂಜ್ ಆಗ್ಬೇಕಂದ್ರೆ ಯಾವ್ದು ಪ್ರೈಮ್ ಮಿನಿಸ್ಟರ್ ರೂಮು ಇಲ್ಲ ಯಾವ್ದೋ ಒಂದು ಕಂಪ್ನಿ ಬೋರ್ಡ್ ರೂಮು ಯಾವ್ದು ಚೇಂಜ್ ಮಾಡಕ್ ಆಗುದಿಲ್ರಿ. ಏನಾದ್ರೂ ಬದಲಾವಣೆ ಬರಬೇಕು ಮನುಷ್ಯತ್ವದಲ್ಲಿ ಅಂತಂದ್ರೆ ದ ಓನ್ಲಿ ರೂಮ್ ದಟ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಹ್ಯುಮ್ಯಾನಿಟಿ ಈಸ್ ಕ್ಲಾಸ್ ರೂಮ್. ವಿದ್ಯಾರ್ಥಿ ಏನ್ ಕೊಠಡಿ ಇದೆ ಅಲ್ಲ, ಶಾಲಾ ಕೊಠಡಿ ಇದೆ ಅಲ್ಲ, ಅಲ್ಲೇ ಏನಾದ್ರೂ ಬದಲಾವಣೆ ಬರ್ಬೇಕ್ರಿ. ಅಲ್ಲಿ ಬದಲಾವಣೆ ಬರ್ಬೇಕಂದ್ರೆ ಅಲ್ಲಿ ನಿಂತ್ಕೊಳ್ಳುವ ಶಿಕ್ಷಕ ಬದಲಾವಣೆ ಆಗ್ಬೇಕು. ಯಾಕಂದ್ರೆ ಇವತ್ತಿನ ಜಗತ್ತಿನಲ್ಲಿ ಶಿಕ್ಷಕರ ಕಡಿಮೆ ಆಗ್ತಾ ಇದ್ದಾರೆ, ಜಾಬ್ ಹೋಲ್ಡರ್ಸ್ ಹೆಚ್ಚಿಗೆ ಆಗ್ತಾ ಇದ್ದಾರೆ. ಶಿಕ್ಷಣವಾಗಿ ಉಳಿದಿಲ್ಲ. ಅದಕ್ಕೆ ಶಿಕ್ಷಕರನ್ನ ಸಬಲೀಕರಣ ಮಾಡ್ಬೇಕ್ರಿ. ಶಿಕ್ಷಕರು ಅವರು ಜೀವನ ಪಾಠಗಳನ್ನು ಕಲಿತು ಒಳ್ಳೆ ಶಿಕ್ಷಕರಿದ್ರೆ ಅವರು ತಮ್ಮ ಜೀವನದಲ್ಲಿ ಅವರು ತಮ್ಮ ಹೊಟ್ಟೆ ಎಲ್ಲ ಕರಿಯಾಗ್ತಾಗುತ್ತೆ. ಅಟ್ ದ ಸೇಮ್ ಟೈಮ್ ಅಷ್ಟು ಮಕ್ಕಳ ಜೀವನದಲ್ಲಿ ಒಂದೆಷ್ಟೋ ದೀಪಗಳನ್ನು ಹಚ್ತಾರೆ. ಅದಕ್ಕೆ ಅವ್ರಿಗೆ ಜೀವನ ಪಾಠಗಳನ್ನು ಕಲಿಸ್ಬೇಕು, ಅವಾಗ ಮಾತ್ರ ಆಗ್ತೈತ್ರಿ ಅಂತ ಅಂದ್ವಿಯೋ ಏನು ಅನ್ಸಿದ್ರು ಗೊತ್ತಿಲ್ಲ, ಅಂದ್ಬಿಟ್ವಿ. ಮುಂದೆ ನೀವ ಮಾಡ್ರಿ ಅದನ್ನ ತಂದ್ರು. ಅದಕ್ಕೆ ನಮಗೊಂದು ಅಸೈನ್ಮೆಂಟ್ ಕೊಟ್ಟು ಹೋಗ್ಯಾರ ಅಪ್ಪರೀಗ. ಅದೇ ಅಸೈನ್ಮೆಂಟ್ನಾಗ ಅದೇವಿ. ಇವತ್ತಿಗೆ 2600 ಶಿಕ್ಷಕರು ಆನ್ಲೈನ್ ನಲ್ಲಿ ಒಂದು 6 ತಿಂಗಳ ಕೋರ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಅದೆಲ್ಲ ಅವ್ರದ್ದು ಒಂದು ಕೃಪೆ. ಇದು ಇನ್ನೂ ಹೆಚ್ಚಿಗೆ ಜನ ಕೊಟ್ಟುತ್ತೆ. ಸೊ ಶಿಕ್ಷಣ ಕ್ಷೇತ್ರದಲ್ಲಿ ಏನೇನ್ ಮಾಡ್ಲಿಕ್ಕಾಗುತ್ತೆ ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಬಟ್ ಇದು ಬಹಿರಂಗದ ಪಯಣ, ಬಟ್ ಅಂತರಂಗದ ಪಯಣ ನಡೆದೈತಿ. ಹೊರಗೆ ನೋಡ್ಕೊಂತ ಒಳಗೆ ಹೋಗುದು. ಅಲ್ಲಮ್ಮ ಪ್ರಭುಗಳು ಹೇಳ್ದಂಗೆ ಕಣ್ಣಿದ್ದು ಕುರುಡನಾದೆ. ನನ್ ಪೂರಾ ವಚನ ಹೇಳಕ್ ಬರುದಿಲ್ಲ. ಕಣ್ಣಿದ್ದು ಕುರುಡನಾದೆ, ಕಿವಿ ಇದ್ದು ಕಿವುಡನಾದೆ, ಆಮೇಲೆ ಬಾಯಿ ಇದ್ದು ಮೂಕನಾದೆ, ಎಂತ ಜೀವನಪ್ಪ ನಿಂದಂತ ಅಲ್ಲಮ್ಮ ಪ್ರಭುಗಳು ಹೇಳಿದ್ರು. ನನಗೆ ಎಸೆನ್ಸ್ ಅಷ್ಟೇ, ಸಾರಾಂಶ ಅಷ್ಟೇ ತಗೊಂಡಿರ್ತೇನೆ ನಾನು. ಅವ್ ಪೂರಾ ಸೆಂಟೆನ್ಸ್ ಆಗಿ ಅವ್ನು ಹೇಳಕ್ ಬರುದಿಲ್ಲ. ಇನ್ನ ಕಲಿತೇನೆ, ಇನ್ನೊಂದು ವರ್ಷ ಕಲಿತೇನೆ. ಅಪ್ಪರ ಮುಂದೆ ಹೇಳೇನಿ, ಕಲಿತೇನೆ.